ಸುತ್ತ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಸ್ವಲ್ಪ ವ್ಯತ್ಯಾಸದಿಂದ ಗುರುವಾರ ನಡೆಯತಕ್ಕಂತ ಕಾರ್ಯಕ್ರಮ ಬುಧವಾರ ಮಾಡ್ತಾ ಇದ್ದೀವಿ ಕಾರಣಾಂತರಗಳಿಂದ. ಈ ಗುರುವಾರಗಳಂದು ಅಧ್ಯಯನಕ್ಕೆ ತೆಗೆದುಕೊಂಡಿರ್ತಕ್ಕಂಥ ಗ್ರಂಥ ಯೋಗ ವಿಜ್ಞಾನ. ಯೋಗ ಮಾರ್ಗದಲ್ಲಿ ಹೋಗ್ಬೇಕು ಅಂತಕ್ಕಂಥವರಿಗೆ ಉಪಯುಕ್ತವಾಗಿರ್ತಕ್ಕಂಥ ಗ್ರಂಥ. ಯೋಗ ಮಾರ್ಗದಲ್ಲಿ ಹೋಗ್ಬೇಕಾದ್ರೆ ಯೋಗ ಜೀವನವನ್ನ ನಡೆಸಬೇಕು. ಇದಕ್ಕಾಗಿ ಪತಂಜಲಿಯವರು ನಮಗೆ ಅಷ್ಟಾಂಗ ಮಾರ್ಗವನ್ನ ಕೊಟ್ಟಿದ್ದಾರೆ. ಅದರಂತೆ ನಾವು ಅನುಷ್ಠಾನ ಮಾಡಬೇಕು. ಈ ಅಷ್ಟಾಂಗ ಮಾರ್ಗದ ಕೊನೆಯ ಘಟ್ಟನೆ ಸಮಾಧಿ. ಸಮಾಧಿ ಸ್ಥಿತಿಗೆ ನಾವು ಏರ್ಬೇಕಾದ್ರೆ ಸಿದ್ಧತೆ ಮಾಡ್ಕೊಳ್ಬೇಕು. ಅದನ್ನ ಸಾಧನ ಪಾದದಲ್ಲಿ 5 ಮೊದಲನೆಯ ಅಂಗಗಳನ್ನ ಅಧ್ಯಯನ ಮಾಡಿದ್ವಿ. ಅದನ್ನ ಬಹಿರಂಗ ಯೋಗ ಅಂತ ಕರಿತೀವಿ. ಮತ್ತೆ ರಿಪೀಟ್ ಆಗ್ತಿದೆ, ಸ್ವಲ್ಪ ಇಂಟ್ರೊಡಕ್ಷನ್ ಹೇಳೋಣ ಅಂತ. ಈ ಮೊದಲನೇ 5 ಅಂಗಗಳು ಬಹಿರಂಗ ಯೋಗಗಳು ಮಾನಸಿಕ ಚಾಂಚಲ್ಯಗಳನ್ನ, ಅದಕ್ಕೆ ಚಂಚಲತೆಗೆ ಕಾರಣವಾಗಿರ್ತಕ್ಕಂಥ ಮೂಲಗಳನ್ನ ಒಂದೊಂದಾಗಿ ತೆಗೆದು ಹಾಕ್ತಕ್ಕಂಥದ್ದು, ನಿವಾರಿಸಿಕೊಳ್ಳೋದು. ಮನಸ್ಸಿನಲ್ಲಿ ಚಿತ್ತವೃತ್ತಿಗಳನ್ನ ವಿರೋಧ ಮಾಡಿ ಅದ್ರ ಜೊತೆಲಿ ಹೋರಾಡೋದಕ್ಕೆ ಸಿದ್ಧತೆ ಮಾಡೋದಕ್ಕೆ ಉಪಯುಕ್ತವಾಗಿರ್ತಕ್ಕಂಥ ಈ 5 ಬಹಿರಂಗ ಸಾಧನೆಗಳು. ಮೊದಲನೇದಾಗಿ ಯಮ ನಿಯಮ ಏನಾಗತ್ತೆ ಅಂದ್ರೆ, ಅದನ್ನ ಸಾಧನೆ ಮಾಡೋದ್ರಿಂದ ನಮ್ಮಲ್ಲಿ ನೈತಿಕ ದೌರ್ಬಲ್ಯಗಳಿಂದ ಕೆಲವು ನಮ್ಮಲ್ಲಿ ಭಾವನಾತ್ಮಕ ಚಂಚಲತೆ ಉಂಟಾಗಿ ನಮ್ಮಲ್ಲಿ ಅಂತಕ್ಷೋಭೆ ಉಂಟಾಗತ್ತೆ, ದುಃಖ ದುಮ್ಮಾನಗಳು ಉಂಟಾಗತ್ತೆ. ಅವುಗಳನ್ನ ನಿವಾರಿಸ್ಕೊಳ್ಬೇಕಾದ್ರೆ ಯಮ ನಿಯಮವನ್ನ ಪಾಲಿಸ್ಬೇಕು. ಹಾಗೆ ಯಾವಾಗ ನಾವು ಯಮ ನಿಯಮಗಳನ್ನ ಪಾಲಿಸ್ತಾ ಸಾಧಿಸ್ತಾ ಒಂದು ನೈತಿಕ ಶಕ್ತಿ ನಮ್ಮಲ್ಲಿ ಉಂಟಾಗಿ ಭಾವನಾತ್ಮಕ ಚಾಂಚಲ್ಯಗಳಿಂದ ನಾವು ನಿವಾರಣೆ ಮಾಡ್ಕೊಂಡಾಗ ಆಗ ಆಸನ, 3ನೇದು ಅಂಗ. ಆಸನ ಬಹಳ ಮುಖ್ಯ. ಯಾವುದೇ ಸಾಧನೆ ಮಾಡ್ಬೇಕಾದ್ರೆ ಒಂದ್ ಕಡೆ ಕೂತ್ಕೊಳ್ಬೇಕಾದ್ರೆ ದೇಹ ಆರೋಗ್ಯ ಸ್ಥಿತಿಯಲ್ಲಿ ಇರ್ಬೇಕು. ಅದಕ್ಕೆ ಸುಖಾಸನ ಅಂತಾರೆ. ಹೇಗಾದ್ರೂ ಸರಿ, ಯಾವ್ದಾದ್ರು ಆಸನದಲ್ಲಿ ಕೂತ್ಕೊಳ್ಳಿ. ಆಗ ಸ್ಥೂಲ ದೇಹದಿಂದ ಆಗ್ತಕ್ಕಂಥ ನೋವನ್ನ, ಕ್ಷೋಭೆಯನ್ನ ಈ ಆಸನ ನಿವಾರಣೆ ಮಾಡುತ್ತೆ. ಅದನ್ನ ಪಡ್ಕೊಂಡ್ಮೇಲೆ 4ನೇದು ಪ್ರಾಣಾಯಾಮ. ಪ್ರಾಣಾಯಾಮ ಅಂದ ತಕ್ಷಣ ನಮ್ಮ ದೇಹದಲ್ಲಿ ಸೂಕ್ಷ್ಮವಾಗಿರ್ತಕ್ಕಂಥ ಪ್ರಾಣಮಯ ದೇಹದಲ್ಲಿ ಪ್ರಾಣಶಕ್ತಿ ಹರಿಯುತ್ತೆ. ಅದು ಸರಿಯಾಗಿ ಹರಿಯದೇ ಇದ್ರೆ, ನಮ್ಮ ದೇಹದಲ್ಲಿ ಪ್ರಾಣಶಕ್ತಿ ಸರಿಯಾಗಿ ಹರಿಯದೇ ಇದ್ರೆ ಅಲ್ಲಲ್ಲಿ ದೇಹ ಬಾಧೆಗಳು ಉಂಟಾಗತ್ತೆ. ಅದನ್ನ ನಿವಾರಣೆ ಮಾಡುವುದಕ್ಕಾಗಿ ಯಾವಾಗ ಪ್ರಾಣಶಕ್ತಿ ಸರಿಯಾಗಿ ಸರಬರಾಜು ಆಗ್ತಾ ಇಲ್ವೋ ಆಗ ದೇಹದಲ್ಲಿ ಕ್ಷೋಭೆ ಉಂಟಾಗತ್ತೆ. ಅದನ್ನ ನಿವಾರಣೆ ಮಾಡೋದಕ್ಕಾಗಿ ನಿರಂತರವಾಗಿ ಸರಿಯಾದ ರೀತಿಯಲ್ಲಿ ಪ್ರಾಣಾಯಾಮವನ್ನ ನಾವು ಅಭ್ಯಾಸ ಮಾಡ್ಬೇಕು. ಅದ ನಂತರ ಕೊನೆಗೆ ನಾವು ಪ್ರತ್ಯಾಹಾರಕ್ಕೆ ಹೋಗ್ಬೇಕು. ಪ್ರತ್ಯಾಹಾರ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಾವು ಮುಂದಿನ ಘಟ್ಟಕ್ಕೆ ಹೋಗ್ಬೇಕಾದ್ರೆ ಪ್ರತ್ಯಾಹಾರ ನಮ್ಗೆ ಸಿದ್ಧಿಸಿರ್ಬೇಕು. ಆಸನ ಪ್ರಾಣಾಯಾಮ ಮಾಡ್ತೀವಿ. ನಂತರ ಈ ಪ್ರತ್ಯಾಹಾರ ಅಂತಂದ್ರೆ ಸ್ಥೂಲ ದೇಹದಿಂದ ಮತ್ತು ಇಂದ್ರಿಯಗಳಿಂದ ಮನಸ್ಸನ್ನ ಬೇರ್ಪಡಿಸುವುದು. ವಿತ್ಡ್ರಾಯಲ್ ಆಫ್ ಮೈಂಡ್ ಫ್ರಮ್ ದ ಸೆನ್ಸಸ್ ಅಂತ. ಇಂದ್ರಿಯಗಳಿಂದ ಹೊರಗಿನ ಪ್ರಪಂಚದಿಂದ ಮನಸ್ಸನ್ನ ಹಿಂತೆಗೆದುಕೊಳ್ಳೋದು, ಅದರ ಸಂಪರ್ಕವನ್ನ ಕಡಿದು ಹಾಕುವುದು, ಪ್ರತ್ಯೇಕ ಮಾಡುವುದು. ಈ ಪ್ರತ್ಯಾಹಾರ ಯಾರಿಗೆ ಸಿದ್ಧಿಸಿರುತ್ತೋ ಅವರು ಮುಂದಿನ ಘಟ್ಟಕ್ಕೆ ಸಿದ್ಧರಾಗುತ್ತಾರೆ. ಆ ಮುಂದಿನ ಘಟ್ಟ ಬಹಳ ಮುಖ್ಯವಾದದ್ದು. ಅದನ್ನೇ ಅಂತರಂಗ ಯೋಗ ಅಂತ ಕರಿತೀವಿ. ಧಾರಣ, ಧ್ಯಾನ, ಸಮಾಧಿ. ಇದನ್ನೇ ನಾವು ವಿಭೂತಿ ಪಾಠದಲ್ಲಿ ಕಲಿತಾ ಇದ್ದೀವಿ. ಯಾಕೆ ನಾನು ಈ ವಿಚಾರ ತಗೊಂಡೆ ಅಂತಂದ್ರೆ, ಕಳೆದ 2 ಇದ್ರಲ್ಲಿ ಸಿದ್ಧಿಗಳ ಬಗ್ಗೆ ಬಂದ್ಬಿಡ್ತು. ಸಂಯಮ ಮಾಡಿದ್ರೆ, ಸೂರ್ಯನ ಮೇಲೆ ಸಂಯಮ ಮಾಡಿದ್ರೆ, ಶಬ್ದದ ಮೇಲೆ ಸಂಯಮ ಮಾಡಿದ್ರೆ, ಇಂದ್ರಿಯಗಳಿಂದ ರೂಪ ತನ್ಮಾತ್ರೆಗಳ ಮೇಲೆ, ಇಂದ್ರಿಯ ತನ್ಮಾತ್ರೆಗಳ ಮೇಲೆ ಸಂಯಮ ಮಾಡಿದ್ರೆ ನಮ್ಗೆ ಅನೇಕ ಸಿದ್ಧಿಗಳು ಬರುತ್ತೆ ಅಂತ ತಿಳ್ಕೊಂಡ್ವಿ. ಈ ಸಂಯಮ ಯಾವ ರೀತಿ ಬರುತ್ತೆ ಮತ್ತು ಆ ತಂತ್ರವೇನು, ಆ ಸಿದ್ಧಿಗಳನ್ನ ನಾವು ಬಯಸ್ಬೇಕಾ, ಅದರಿಂದ ಉಪಯೋಗ ಎಷ್ಟು,
ಅದರಿಂದ ಅಪಾಯವೆಷ್ಟು ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ. ಇದನ್ನ ವಿಭೂತಿ ಪಾದದಲ್ಲೇ 18ನೇ ಶ್ಲೋಕದಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಅದನ್ನ ಈಗ ಮತ್ತೆ ನೆನ್ಸ್ಕೊಳ್ಳೋಣ. ಅಂದ್ರೆ ಈ ಬಹಿರಂಗ ಯೋಗ ಪ್ರತ್ಯಾಹಾರ ಸಿದ್ಧಿ ಆದ್ಮೇಲೆ ಅದು ಬಹಿರಂಗ ಯೋಗದ ಒಂದು ಪೂರ್ಣ ಸಿದ್ಧತೆ ಆದ್ಮೇಲೆ ನಾವು ಅಂತರಂಗ ಯೋಗಕ್ಕೆ ಹೋಗ್ತೀವಿ. ಈ ಅಂತರಂಗ ಯೋಗದಲ್ಲಿ ಇರ್ತಕ್ಕಂಥದ್ದು 3 ಅಂಗಗಳು: ಧಾರಣ, ಧ್ಯಾನ, ಸಮಾಧಿ. ಇವೆಲ್ಲೂ ಕೂಡ ಮನಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಘಟ್ಟಗಳು, ಹಂತಗಳು. ಈ ಮೂರನ್ನ ಪ್ರಕ್ರಿಯೆಗಳು, ಈ ಅಂಗಗಳನ್ನ ನಾವು ಆ ಈ ಒಂದು ಏಕಾಗ್ರತೆಯಿಂದ ಅವುಗಳನ್ನ ಸಿದ್ಧಿಸ್ಕೊಂಡ್ರೆ, ಧಾರಣದಿಂದ ಧ್ಯಾನ, ಧ್ಯಾನದಿಂದ ಸಮಾಧಿ ಸ್ಥಿತಿಗೆ ಏರಿದ್ರೆ ಅದು ಈ ಪ್ರಕ್ರಿಯೆಗೆ ಸಂಯಮ ಅಂತ ಕರಿತೀವಿ. ಆ ಸಂಯಮದಿಂದ ನಾವು ಏನ್ ಮಾಡ್ತೀವಿ, ಅತಿ ಭೌತಿಕ ಶಕ್ತಿಗಳನ್ನ ಪಡಿಬಹುದು ಅಂತ ನಾವು ಹಿಂದೆ ತಿಳ್ಕೊಂಡ್ವಿ. ಆದ್ರೆ ಈ ಸಂಯಮದ ತಂತ್ರ ಬಹಳ ಮುಖ್ಯ. ಸಂಯಮ ಮಾಡೋದು ಹೇಗೆ? ಗಮನ ಕೊಡುವುದು, ಏಕಾಗ್ರತೆನ ಹೆಚ್ಚು ಮಾಡ್ಕೊಳ್ಳೋದು. ಸದ್ಯಕ್ಕೆ ಅಷ್ಟು ಇಟ್ಕೊಳ್ಳೋಣ. ಏನ್ ಮಾಡ್ತೀವಿ? ಧಾರಣದಿಂದ, ಅಂದ್ರೆ ಪ್ರತ್ಯಾಹಾರ ಸಿದ್ಧಿಯಾಗಿರ್ಬೇಕು. ಪ್ರತ್ಯಾಹಾರ ಅಂತಂದ್ರೆ ಭೌತಿಕ ಪ್ರಪಂಚದಿಂದ, ಇಂದ್ರಿಯಗಳಿಂದ ನಾವು ಮನಸ್ಸು ಬೇರ್ಪಟ್ಟಿರ್ಬೇಕು. ಕೇವಲ ಮನಸ್ಸಿನ ಮಟ್ಟದಲ್ಲಿದೆ, ಹೊರಗಿನಿಂದ ಯಾವ ಅಡೆತಡೆಗಳು ಬರ್ತಾ ಇಲ್ಲ. ಆದರೆ ಆ ಧಾರಣ ಮಾಡುವಾಗ ಪ್ರಜ್ಞೆ ಮನಸ್ಸಿನ ಲೋಕದಲ್ಲೇ ಇದೆ, ಕೆಳ ಮನಸ್ಸಿನ ಲೋಕದಲ್ಲಿ. ಆದರೆ ಹಿಂದಿನ ಅನುಭವಗಳ ಮನಸ್ಸಿನಲ್ಲಿ ಸಂಸ್ಕಾರ ರೂಪಗಳಲ್ಲಿ ಇರುತ್ತೆ, ಅಥವಾ ಭವಿಷ್ಯದಲ್ಲಿ ಏನ್ ಮಾಡ್ಬೇಕು ಅಂತಕ್ಕಂಥ ಕಲ್ಪನೆಗಳು ಕೂಡ ಇರುತ್ತೆ. ಅವುಗಳು ಕೂಡ ಆಲೋಚನೆಗಳು ನಮ್ಮನ್ನ ಅಡ್ಡಿ ಮಾಡುತ್ತೆ. ಅವುಗಳಿಂದ ಆಗ ಧಾರಣ ಮಾಡಿದಾಗ ಹೊರಗಿನಿಂದ ಯಾವ ಅಡೆತಡೆ ಬರ್ತಾ ಇಲ್ಲ, ಯಾಕೆಂದ್ರೆ ಪ್ರತ್ಯಾಹಾರದಲ್ಲಿ ಸಿದ್ಧಿ ಆಗಿದೆ. ಆದ್ರೆ ನಮ್ಮ ಮನಸ್ಸಿನಲ್ಲಿ ಅಂತರ್ಗತವಾಗಿರ್ತಕ್ಕಂಥ ಆಲೋಚನೆಗಳು ಧಾರಣಕ್ಕೆ ಅಡ್ಡಿ ಮಾಡುತ್ತೆ. ಒಂದೇ ವಸ್ತುವಿನ ಮೇಲೆ, ಒಂದೇ ವಿಷಯದ ಮೇಲೆ ಮನಸ್ಸನ್ನ ನೆಡಬೇಕು ಅಂತಂದ್ರೆ ಅನೇಕ ಸಂಸ್ಕಾರಗಳು, ಅನೇಕ ಆಲೋಚನೆಗಳು ಬಂದು ಅಡೆತಡೆ ಮಾಡುತ್ತೆ. ಅದನ್ನ ಧಾರಣದ ಒಂದು ಏಕಾಗ್ರತೆ ಹೆಚ್ಚು ಮಾಡ್ತಾ 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 ಆ ಅಡ್ಡಿಗಳು ಬರೋದನ್ನ ಕಡಿಮೆ ಆದ್ಮೇಲೆ ಒಂದೇ ವಸ್ತುವಿನ ಮೇಲೆ ನಿಲ್ಲುವಂತ ಆದಾಗ ಧಾರಣದಿಂದ ಮನಸ್ಸು ಧ್ಯಾನ ಸ್ಥಿತಿಗೆ ಇರುತ್ತೆ. ಅಂದ್ರೆ ಏಕಾಗ್ರತೆ ಹೆಚ್ಚಾಗತ್ತೆ. ಆ ಧ್ಯಾನ ಸ್ಥಿತಿಯಲ್ಲಿ ಯಾವ ಆಲೋಚನೆಗಳು ಬರಲ್ಲ. ಯಾವ ವಿಷಯದ ಮೇಲೆ ನಾವು ತಿಳ್ಕೊಬೇಕು ಅನ್ಕೊಂಡಿದ್ದೋ ಆ ವಿಷಯ ಮಾತ್ರ ಮನಸ್ಸಿನಲ್ಲಿ ಇರುತ್ತೆ. ಅದು ಧ್ಯಾನ. ಅದನ್ನ ಏಕಾಗ್ರತೆ ಮಾಡಿದಾಗ, ಇನ್ನೂ ಏಕಾಗ್ರತೆ ಹೆಚ್ಚು ಮಾಡಿದಾಗ ಏನಾಗತ್ತೆ, ಆ ವಿಷಯ ಮಾತ್ರ ಆ ಗ್ರಹಿಸೋನು ಮನಸ್ಸು ತನ್ನ ಸ್ವರೂಪವನ್ನ ಕಳ್ಕೊಳ್ಳುತ್ತೆ. ಅಂತಂದ್ರೆ ವಿಷಯ ಮತ್ತು ನಾವು ಗ್ರಹಿಸ್ತಕ್ಕಂಥ ಗ್ರಾಹ್ಯ ಯಾರು ತಿಳ್ಕೊಳ್ತಾನೋ ಅವೆರಡು ಒಂದಾಗ್ಬಿಡುತ್ತೆ. ಯಾವ ರೀತಿ ಸಕ್ಕರೆಯನ್ನ ನೀರ್ನಲ್ಲಿ ಹಾಕ್ಬಿಟ್ರೆ ತನ್ನ ಸಕ್ಕರೆ ಸ್ವರೂಪವನ್ನ ಕಳ್ಕೊಳ್ಳೋ ಹಾಗೆ, ಮನಸ್ಸು ತನ್ನ ಸ್ವರೂಪವನ್ನ ಕಳ್ಕೊಂಡಾಗ ಕೇವಲ ವಿಷಯ ಮಾತ್ರ ಇರುತ್ತೆ. ಮನಸ್ಸು ಶೂನ್ಯವಾಗತ್ತೆ. ಯಾವಾಗ ಮನಸ್ಸು ಶೂನ್ಯವಾಗತ್ತೋ, ಸ್ವಪ್ರಜ್ಞೆ ಸ್ಥಿತಿಗೆ ಏರುತ್ತೋ, ಕೇವಲ ಧ್ಯಾನ ವಸ್ತು ಮಾತ್ರ, ಗ್ರಾಹ್ಯ ವಿಷಯ ಮಾತ್ರ ಉಳ್ಕೊಂಡಿದ್ಯೋ, ಅಥವಾ ಗ್ರಹಣ ಮಾತ್ರ ಇದೆಯೋ, ಅದನ್ನ ಸಮಾಧಿ ಅಂತ ಕರಿತೀವಿ. ಅದನ್ನೇ ಈ ಪ್ರಕ್ರಿಯೆ ಧಾರಣದಿಂದ ಧ್ಯಾನ, ಧ್ಯಾನದಿಂದ ಸಮಾಧಿ ಸ್ಥಿತಿಗೆ ಏರುವುದಕ್ಕೆ ಸಂಯಮ. ಈ ತಂತ್ರವನ್ನ ಯಾರು ಕರಗತ ಮಾಡ್ಕೊಂಡಿರ್ತಾರೋ, ಈ ತಂತ್ರ ಅಂತಂದ್ರೆ ಸಂಯಮ ಮಾಡೋ ವಿಧಾನವನ್ನ ಯಾರು ಕರಗತ ಮಾಡ್ಕೊಂಡಿರ್ತಾರೋ ಅಂತವರಿಗೆ ಆ ವಸ್ತುವಿನ ಯಾವ್ದನ್ನ ತಿಳ್ಕೊಬೇಕೋ ಅದರ ಜ್ಞಾನದ ಬಾಗಿಲು ತೆರ್ಕೊಳತ್ತೆ. ನಮ್ಗೇನು ಸುಮ್ನೆ ನೋಡಿದಾಗ ಹೊರ ರೂಪ ಕಾಣುತ್ತೆ, ಅದರ ಒಳ ಅರ್ಥ ನಮ್ಗೆ ಗೊತ್ತಾಗಲ್ಲ. ಆದ್ರೆ ಸಂಯಮ ಮಾಡೋದ್ರಿಂದ ಆ ನಿಜವಾದ ಆ ವಿಷಯದ ಜ್ಞಾನ ನಮಗೆ ಅರಿವಾಗಿ ಬರುತ್ತೆ. ಜೊತೆಗೆ ಅತಿ ಭೌತಿಕ ಶಕ್ತಿಗಳನ್ನ ಕೂಡ ಬೆಳೆಸ್ಕೊಳ್ಬಹುದು. ಬೆಳೆಸ್ಕೊಳ್ಳುವ ಮಾರ್ಗ ಕೂಡ ನಮಗೆ ತೆಗೆದುಕೊಳ್ಳುತ್ತೆ. ಇದು ಅಂದ್ರೆ ಅತಿ ಭೌತಿಕ ಶಕ್ತಿಗಳಂದ್ರೆ ಸಿದ್ಧಿಗಳು ಅಂತ ಹೇಳ್ತೀವಿ. ಈ ಸಿದ್ಧಿಗಳನ್ನ ಅಂದ್ ಕೂಡ್ಲೇನೆ ನಮ್ಗೆ ಸಾಧಾರಣ ಮನುಷ್ಯನಿಗೆ ಏನಾಗತ್ತೆ, ಅವುಗಳನ್ನೆಲ್ಲ ಪಡ್ಕೊಂಡ್ರೆ ಅಷ್ಟ ಸಿದ್ಧಿಗಳು ಅಂತ ಹೇಳ್ತೀವಲ್ಲ, ಪಡ್ಕೊಂಡ್ರೆ ನಾನ್ ದೊಡ್ಡವನಾಗ್ತೀನಿ, ನನ್ಗೆ ಅದರಿಂದ ಲಾಭ ಬರುತ್ತೆ ಅಂತ ಸ್ವಾರ್ಥ ಮನೋಭಾವ ಇರೋರಿಗೆ ಯೋಗ ಮಾರ್ಗದಲ್ಲಿ ಹೋಗ್ಲಿಕ್ಕಾಗಲ್ಲ. ಅದರಿಂದ ಪತಂಜಲಿಯವರು ಈ ಸಿದ್ಧಿಗಳ ಬಗ್ಗೆ ಯಾವ್ದನ್ನ ಹೇಗೆ ಅದನ್ನ ನಾವು ನೋಡ್ಬೇಕು, ಪಡ್ಕೊಳ್ಬೇಕಾ ಬೇಡವಾ, ಅದನ್ನ ಗಮನ ಎಷ್ಟು ಕೊಡ್ಬೇಕು ಇಲ್ವೇ ಅನ್ನೋ ವಿಚಾರವನ್ನ ಇಲ್ಲಿ ಬಹಳ ಚೆನ್ನಾಗಿ ನಿರೂಪಣೆ ಮಾಡ್ತಾರೆ.
ಆದ್ರೆ ಅದರಿಂದ ಆ ತಂತ್ರದ ಬಗ್ಗೆ ಸಿದ್ಧಿಗಳನ್ನ ಯಾವ ರೀತಿ ಯಾವ ಪ್ರೋಸೆಸ್ ಅಲ್ಲಿ ಪಡ್ಕೊಳ್ಬೇಕು ಅನ್ನೋ ವಿವರಗಳನ್ನ ಇಲ್ಲಿ ಕೊಟ್ಟಿಲ್ಲ. ಯಾಕೆಂದ್ರೆ ಮನುಷ್ಯ ಅಡ್ಡದಾರಿಗೆ ಇಳಿತಾನೆ ಅಂತ. ಆದ್ರೆ ಕೆಲವು ಕಾಮನ್ ಆಗಿ ಬರ್ತಕ್ಕಂತ ಸಿದ್ಧಿಗಳನ್ನ ಉದಾಹರಣೆಗೆ ತೆಗೆದುಕೊಂಡು ಅವುಗಳ ಉಪಯೋಗದಿಂದ ಏನು ತತ್ವ ಅಡಗಿದೆ ಅನ್ನೋ ಒಂದು ಮಾತ್ರ ಸೂಚನೆ ಕೊಡ್ತಾರೆ. ಇನ್ನೊಂದು ಅಂಶ ಅಂದ್ರೆ ಈ ಸಿದ್ಧಿಗಳನ್ನ ಬೆಳೆಸ್ಕೊಳ್ಬೇಕಾದ್ರೆ ಒಂದು ಸ್ಪಷ್ಟವಾದ ತಂತ್ರವನ್ನ ಈ ಸೂತ್ರಗಳಲ್ಲಿ ಕೊಡ್ಲೇಬೇಕೆಂದು ಅವ್ರ ಉದ್ದೇಶ ಅಲ್ಲ. ಯಾಕೆಂದ್ರೆ ನಿರ್ದಿಷ್ಟ ಫಲಿತಾಂಶನ ಪಡಿಬೇಕಾದ್ರೆ ಉಪಯೋಗಿಸಬೇಕಾಗಿರ್ತಕ್ಕಂಥ ಮಾನಸಿಕ ಪ್ರಕ್ರಿಯೆ ತತ್ವ ಕಾರ್ಯವಿಧಾನದ ಬಗ್ಗೆ ಸೂಚನೆ ಕೊಡ್ತಾರೆ. ಆ ತಂತ್ರಕ್ಕಿಂತ ಯಾವ ರೀತಿ ಮನಸ್ಸನ್ನ ನಿಗ್ರಹಿಸ್ಬೇಕು, ಅದರಿಂದ ಏನು ಫಲಿತಾಂಶ ಬರುತ್ತೆ, ಅದನ್ನ ಹೇಗೆ ಉಪಯೋಗಿಸ್ಕೊಳ್ಬೇಕು ಅಂತಕ್ಕಂಥ ಅಷ್ಟೇ ಸೂಕ್ಷ್ಮವಾಗಿ ಆ ಪತಂಜಲಿಯವರು ಸೂತ್ರಗಳ ಮುಖಾಂತರ ತಿಳಿಸಿದ್ದಾರೆ. ಈ ರೀತಿ ಈ ವಿಶಿಷ್ಟ ಸಿದ್ಧಿಯನ್ನ ಪಡ್ಕೊಳ್ಳುವ ಸಂಯಮದ ತಂತ್ರವನ್ನ ಈಗಾಗ್ಲೇ ಕೆಲವರು ಯೋಗಿಗಳು ಪಡ್ಕೊಂಡಿರೋರ್ಗೆ ಈ ಸೂತ್ರಗಳನ್ನ ಓದಿದ ತಕ್ಷಣ ತಿಳ್ಕೊಂಡ ತಕ್ಷಣ ಅವರಿಗೆ ಅದರಿಂದ ಪ್ರಯೋಜನ ಪಡ್ಕೊಳ್ತಾರೆ. ಆದ್ರೆ ಸಾಧಾರಣ ಈಗ ತಾನೇ ಎಂಟ್ರಿ ಆಗಿರ್ತಕ್ಕಂತ ಒಬ್ಬ ವಿದ್ಯಾರ್ಥಿ ಅಥವಾ ಸಾಧಕ ಏನ್ ಮಾಡ್ತಾನೆ, ಈ ಸೂಚನೆಗಳಿಂದ ಇಲ್ಲಿರೋ ಸೂಚನೆಗಳಿಂದ ಪ್ರಯೋಜನ ಪಡ್ಕೊಳ್ಳೋದಿಕ್ಕೆ ಅವನು ಅಸಮರ್ಥನಾಗಿರ್ತಾನೆ. ಅದು ಅಷ್ಟೇ ಅಲ್ಲ, ಅದರ ನಿಜವಾದ ಅರ್ಥವನ್ನು ಕೂಡ ತಿಳ್ಕೊಳಕ್ ಆಗಲ್ಲ. ಅದರಿಂದ ಸಂಯಮವನ್ನ ನಾವು ಈಗೆಲ್ಲ ತಿಳ್ಕೊಳ್ತಾ ಇರೋದು ಅನುಭವದಿಂದ ಅಲ್ಲ, ಕೇವಲ ವೈಚಾರಿಕವಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಅಷ್ಟ್ ಮಾಡ್ಕೊಂಡ್ರೆ ಸಾಕಾಗಲ್ಲ. ಏನ್ ಹೇಳ್ತಾರೋ ಆ ಕ್ರಮಬದ್ಧವಾದ ಮಾನಸಿಕ ಪ್ರಕ್ರಿಯೆಯನ್ನ ನೇರವಾಗಿ ಮನಸ್ಸಿನ ಸ್ಥಿತಿ, ನಾನು ಹೇಳಿದ್ವಲ್ಲ, ಮನಸ್ಸನ್ನ ಒಂದೇ ವಿಚಾರದಲ್ಲಿ ಇರುವಂತೆ ಮಾಡೋದು ಧ್ಯಾನದಿಂದ ಮನಸ್ಸು ಶೂನ್ಯ. ನಾನ್ ಬಾಯಲ್ಲಿ ಹೇಳ್ತಾ ಇದ್ವಿ, ಮನಸ್ಸಿನಿಂದಲೇ ನಾವು ಎಲ್ಲನೂ ಧ್ಯಾನ ಮಾಡ್ತಾ ಇರೋದು. ಮನಸ್ಸು ಮಾಯವಾಗಬೇಕು, ಶೂನ್ಯವಾಗ್ಬೇಕು, ಆಗ ಸಮಾಧಿ ಸ್ಥಿತಿಗೆ ಇರುತ್ತೆ. ಇದನ್ನ ಮಾಡೋದು ಕೇವಲ ನಾವು ವಿಚಾರ ತಿಳ್ಕೊಂಡಿದೀವಿ, ನಾವು ಸಾಧನೆ ಮಾಡ್ಬೇಕು, ಅದನ್ನ ನಾವು ಅನುಭವಿಸ್ಬೇಕು. ಯಾವ ರೀತಿ ನಮ್ಮ ಮನಸ್ಸನ್ನ ಮಾನಸಿಕ ಪ್ರಕ್ರಿಯೆಯನ್ನ ನಮ್ಮ ಸ್ವಂತ ಅನುಭವದಿಂದ ತಿಳ್ಕೊಂಡಾಗ ಆಗ ಎಚ್ಚರಿಕೆಯಿಂದ ಇಲ್ಲಿ ಕೊಟ್ಟಿರ್ತಕ್ಕಂಥ ಸೂತ್ರಗಳಲ್ಲಿ ಇರುವುದನ್ನ ಅಧ್ಯಯನ ಮಾಡಿ ಆಗ ನಮಗೆ ಅಭ್ಯಾಸ ಮಾಡೋದ್ರ ನಿಮಿತ್ತ ಸಿದ್ಧಿಗಳನ್ನ ಪಡ್ಕೊಳ್ಬೇಕು ಅಂತಕ್ಕಂಥ ಉದ್ದೇಶ ಯಾರು ಇಲ್ಲ. ಆದ್ರೆ ನಾವು ಸಿದ್ಧಿಗಳೇ ಪಡ್ಕೊಳ್ಬೇಕು ಅಂತಂದ್ರೆ ಬಹಳ ನಾವು ಶ್ರಮ ಪಡ್ಬೇಕು. ಅದಕ್ಕಾಗಿ ಹೆಚ್ಚು ಬೆಲೆನ ಕಟ್ಟಬೇಕು. ಎಷ್ಟು ಬೆಲೆ ಅಂತಂದ್ರೆ ತಮ್ಮ ಪ್ರಾಣವನ್ನೇ, ತಮ್ಮ ಜೀವನವನ್ನೇ ಸಂಪೂರ್ಣವಾಗಿ ಅದಕ್ಕಾಗಿ ಅರ್ಪಿಸ್ಕೊಳ್ಬೇಕು. ಅಂದ್ರೆ ನಮ್ಮ ಯೋಗಿಕ ಜೀವನ ನಡೆಸ್ಕೊಂಡಾಗ ಮಾತ್ರ ಇಲ್ಲಿ ಹೇಳಿರ್ತಕ್ಕಂಥ ಸೂತ್ರಗಳನ್ನ ನಾವು ಅಭ್ಯಾಸ ಮಾಡಿದ್ರೆ ಉಪಯೋಗವಾಗತ್ತೆ. ಅದಲ್ಲದೆ ತನ್ನನ್ನ ಮುಖ್ಯವಾಗಿ ತಿಳಿಸ್ಕೊಳ್ಬೇಕು. ಯೋಗ ಜೀವನಕ್ಕೆ, ಯೋಗ ಧ್ಯೇಯಕ್ಕೆ ತನ್ನನ್ನು ಅರ್ಪಿಸ್ಕೊಳ್ಬೇಕು. ಒಂದು ಧ್ಯೇಯ ಇಟ್ಕೊಳ್ಬೇಕು, ನಾನು ಆತ್ಮ ಸಾಕ್ಷಾತ್ಕಾರನ ಪಡ್ಕೊಳ್ಬೇಕು, ಅಥವಾ ನಾನು ಈ ಪ್ರಪಂಚಕ್ಕೆ ಒಳ್ಳೆಯದನ್ನ ಮಾಡಬೇಕು ಅಂತ ಅರ್ಪಿಸ್ಕೊಂಡ್ರೆ ಆಗ ಯೋಗ ಶಿಕ್ಷಣ ಅಂತಕ್ಕಂಥ ಈ ಯೋಗ ಸೂತ್ರಗಳು ಅಷ್ಟಾಂಗ ಯೋಗದಲ್ಲಿ ಏನ್ ಹೇಳಿದಾರೋ ಅವನ್ನೆಲ್ಲನೂ ಸಂಪೂರ್ಣವಾಗಿ ನಾವು ಸಾಧನೆ ಮಾಡಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಆಗ ಯೋಗ ಜೀವನ ಧ್ಯೇಯಕ್ಕೆ ಸಾಧಿಸುವ ತನಕ ಇನ್ನೊಂದು ಇಟ್ಕೊಳ್ಬೇಕು. ನಮ್ಮ ಧ್ಯೇಯ ಏನಿರ್ಬೇಕಂದ್ರೆ ಆತ್ಮ ಸಾಕ್ಷಾತ್ಕಾರವೇ ನಮ್ಮ ಧ್ಯೇಯವಾದಾಗ ಯೋಗ ಜೀವನದ ಗುರಿ ಆತ್ಮ ಸಾಕ್ಷಾತ್ಕಾರ ಅಥವಾ ಸತ್ಯ ದರ್ಶನ. ಇದ್ರಲ್ಲಿ ಸಾಧಿಸ್ಬೇಕು ಅಂತಕ್ಕಂಥ ದೃಢ ನಿರ್ಧಾರ, ಆ ಪ್ರಯತ್ನ ಈ ಜನ್ಮದಲ್ಲಿ ಆಗದಿದ್ರೆ ಮುಂದಿನ ಜನ್ಮಕ್ಕಾದ್ರೂ ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತಕ್ಕಂಥ ದೃಢ ಸಂಕಲ್ಪ ಮಾಡ್ಬೇಕು. ಆಗ ಮಾತ್ರ ನಾವು ಈ ಒಂದು ಅಧ್ಯಾತ್ಮದಲ್ಲಿ ಪ್ರಗತಿಯನ್ನ ಸಾಧಿಸಕ್ಕೆ ಸಾಧ್ಯವಾಗತ್ತೆ. ಹೀಗೆ ಯೋಗ ಜೀವನ ಮತ್ತು ಧ್ಯೇಯ ಸಾಧನೆಯಲ್ಲಿ ಸಿದ್ಧಿಗಳ ಪಾತ್ರ ಬಹಳ ಅಮುಖ್ಯ, ಗೌಣ ಅಂತ ಹೇಳ್ತೀವಿ ನಾವು. ಯೋಗದ ಧ್ಯೇಯ ಏನು? ಆತ್ಮ ಸಾಕ್ಷಾತ್ಕಾರ. ಅದಕ್ಕಾಗಿ ಯೌಗಿಕ ಜೀವನವನ್ನ ನಡೆಸ್ಬೇಕು. ಆ ಜೀವನ ನಡೆಸ್ಬೇಕಾದ್ರೆ ಸಿದ್ಧಿಗಳು ಯಾವ ರೀತಿ ನಮ್ಗೆ ಸಹಾಯ ಮಾಡೋದಿಲ್ಲ. ಸಿದ್ಧಿಗಳನ್ನ ಪಡ್ಕೊಂಡೆ ನಾನು ಯೋಗ ಜೀವನ ಪಡ್ಕೊಳ್ತೀನಿ ಅಂತಕ್ಕಂಥದ್ದು ಅದು ತೊಂದರೆಗೆ ಈಡು ಮಾಡುತ್ತೆ. ಆದ್ರಿಂದ ಸಾಧಾರಣವಾಗಿ
ಯೋಗಿ ಆಗಿರ್ತಕ್ಕಂಥವನು ಈ ಯೋಗ ಮಾರ್ಗದಲ್ಲಿ ಹೋಗ್ತಕ್ಕಂಥವನು ಯಾವತ್ತೂ ಕೂಡ ಸಿದ್ಧಿಗಳನ್ನ ಪಡ್ಕೊಳ್ಬೇಕಂತ ಪ್ರಯತ್ನ ಪಡೋದಿಲ್ಲ. ಅವನ ಆತ್ಮ ಸಾಕ್ಷಾತ್ಕಾರ, ಅವನ ಅಂತಿಮ ಗುರಿ ಏನು? ಅಂತಿಮ ಸತ್ಯ. ಸತ್ಯ ಏನು ಅದನ್ನ ಕಂಡುಹಿಡಿಯುವುದೇ ಅವನಿಗೆ ಪ್ರಾಮುಖ್ಯತೆ ಇರುತ್ತೆ. ಆದ್ರಿಂದ ಆ ಗುರಿಯನ್ನ ಸಾಧಿಸ್ಬೇಕಾದ್ರೆ ಆ ದಾರಿಯಲ್ಲಿ ಬರ್ತಕ್ಕಂಥ ಸಿದ್ಧಿಗಳು ಒಂದು ಸಾಧನೆಗೆ ಬಳಸ್ಕೊಂತಾನೆ ವಿನಃ ಅದಕ್ಕೆ ಪ್ರಾಮುಖ್ಯತೆಯನ್ನ ಕೊಡುವುದಿಲ್ಲ. ನೋಡಿ, ಸಿದ್ಧಿಗಳು ಅಂದ ತಕ್ಷಣ ನಮಗೆ ಏನೋ ಒಂದು ಅಲೌಕಿಕವಾದಂತ ಶಕ್ತಿ ಬಂದಿದೆ, ನಾನ್ ದೊಡ್ಡವನ್ ಅನ್ಕೊಳ್ತೀನಿ ಅಂತಕ್ಕಂಥದ್ದು ಆತ್ಮ ಸಾಕ್ಷಾತ್ಕಾರಕ್ಕೆ, ಸತ್ಯ ಸಾಕ್ಷಾತ್ಕಾರಕ್ಕೆ ಅವು ಅಡಚಣೆಗಳು. ಅದಕ್ಕೆ ನಾವು ಗಮನವನ್ನ ಕೊಡಬಾರ್ದು. ನಿಜವಾದ ಯೋಗಿ ಆದವನು, ನಿಜವಾದ ಯೋಗ ಸಾಧಕ ಅವುಗಳಿಗೆ ಪ್ರಾಮುಖ್ಯತೆಯನ್ನ ಕೊಡುವುದಿಲ್ಲ. ಯೋಗ ವಿಜ್ಞಾನದ ಬಗ್ಗೆ ತಿಳುವಳಿಕೆಯನ್ನ ಪಡೆಯುವುದಕ್ಕೋಸ್ಕರ ಇದು ಯೋಗ ಶಿಕ್ಷಣ ಅಂತ ಹೇಳ್ತೀವಲ್ಲ, ಸೈನ್ಸ್ ಆಫ್ ಯೋಗದಲ್ಲಿ ಸಿದ್ಧಿಗಳ ವಿಷಯವನ್ನ ಅಧ್ಯಯನ ಮಾಡೋದ್ರಿಂದ ಏನ್ ತಪ್ಪಿಲ್ಲ. ಯಾಕೆಂದ್ರೆ ನಾವು ಯೋಗ ಜೀವನ ನಡೆಸ್ತಾ ಇರ್ಬೇಕಾದ್ರೆ, ಸಾಧನೆ ಮಾಡ್ಬೇಕಾದ್ರೆ ಕೆಲವೊಮ್ಮೆ ಸಹಜವಾಗಿ ಸಿದ್ಧಿಗಳು ಬರುತ್ತೆ. ಅದ್ರ ವಿಷಯವನ್ನ ತಿಳಿಕೊಳ್ಳೋದ್ರಿಂದ ನಾವು ಎಚ್ಚರಿಕೆಯಿಂದ ಇರ್ಬೋದು, ಅದರಿಂದ ಏನ್ ತೊಂದರೆ ಆಗಲ್ಲ. ಆದರೆ ಆ ಶಕ್ತಿಗಳನ್ನ ಬೆಳೆಸ್ಕೊಳ್ಬೇಕು ಅಂತ ಆಸೆ ಪಟ್ರೆ, ಕೆಲವರು ಹಠಯೋಗಿಗಳು ಆ ಶಕ್ತಿಗಳನ್ನ ಪಡ್ಕೊಳ್ಬೇಕು ಅಂತ ಸಾಧನೆ ಮಾಡ್ತಾರೆ. ಆ ಆ ಆಸೆ ಇದ್ರೆ, ಬಿಗಿನರ್ಸ್ ಅಂತ ಹೇಳ್ತೀವಿ, ಯೋಗ ಸಾಧನೆ ಮಾಡೋ ಪ್ರಾರಂಭಿಕನಲ್ಲಿ ಆ ಆಸೆನೆ ಅವನನ್ನ, ಆ ಮನಸ್ಸನ್ನ ಆಕ್ರಮಿಸ್ಕೊಂಡು ಆ ಆಸೆಗೆ ಒಳಪಟ್ಟು ಅವನು ಅಪಾಯದಲ್ಲಿ ಸಿಕ್ಕಾಕೊಂಡ್ಬಿಡ್ತಾನೆ. ಆ ರೀತಿ ಆದ್ರೆ ಅವನು ನಿಜವಾದ ಯೋಗ ಪಥದಿಂದ ಜಾರಿ ಅಡ್ಡದಾರಿಗೆ ಹೋಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ನಿಜವಾದ ಯೋಗ ಸಾಧನೆ ಮಾಡ್ತಕ್ಕಂಥವ್ರು ಸಿದ್ಧಿಗಳ ಕಡೆ ಗಮನವನ್ನು ಕೊಡಬಾರ್ದು. ಅದು ಬೇಕು ಅಂತ ಏನಾದ್ರೂ ಆಸೆ ಪಟ್ರೆ ಖಂಡಿತವಾಗ್ಲೂ ಯೋಗ ಭ್ರಷ್ಟನಾಗ್ತಾನೆ, ಯೋಗ ಪಥದಿಂದ ಜಾರಿ ಬೀಳ್ತಾನೆ ಅನ್ನೋದನ್ನ ಪತಂಜಲಿಯವರು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಹಾಗೂ ವಿಚಾರ ತಿಳ್ಕೊಳ್ಳೋಣ. ಸಿದ್ಧಿಗಳನ್ನ ನಾವು ವಿಚಾರಕವಾಗಿ ಅಧ್ಯಯನ ಮಾಡ್ಕೊಂಡಾಗ ತಿಳ್ಕೊಳ್ಳೋದಿಕ್ಕೆ ಸಾಧಕನಿಗೆ ಒಂದು ಲಿಮಿಟೇಷನ್ ಇರುತ್ತೆ. ನನಗೆ ಪೂರ್ತಿ ತಿಳ್ಕೊಳಕ್ ಆಗಲ್ಲ. ಈಗ ನಾವು ತಿಳ್ಕೊಳ್ತಾ ಇದೀವಿ ಅಷ್ಟೇನೆ, ಎಲ್ಲ ಗ್ರಹಿಸೋದಿಕ್ ಆಗ್ತಾ ಇಲ್ಲ. ಸಾಧನೆ ಮಾಡಿದ್ರೆ ಅದನ್ನ ಅರ್ಥಕೊಳ್ಬಹುದು. ಆದ್ರೆ ಆ ಸಿದ್ಧಿಗಳ ಬಗ್ಗೆ ಹೇಳಿರ್ತಕ್ಕಂಥ ಸೂತ್ರಗಳನ್ನ ನಾವು ಬಹಳ ಜಾಗರೂಕತೆಯಿಂದ ಅಧ್ಯಯನ ಮಾಡ್ಕೋಬೇಕು. ಮತ್ತು ಅಧ್ಯಯನ ಮಾಡಿ ನನ್ಗೆ ಹೆಚ್ಚು ಫಲ ಸಿಗುತ್ತೆ ಅಂತ ನಿರೀಕ್ಷಣೆ ಇಟ್ಕೋಬಾರದು. ಮತ್ತು ಅದಕ್ಕೆ ಪ್ರತಿಕ್ರಿಯೆಗಳಿಗೆ ಆಧಾರವಾಗಿರ್ತಕ್ಕಂಥ ಸಾಮಾನ್ಯ ತತ್ವಗಳನ್ನ ಮಾತ್ರ ಈ ಸೂತ್ರಗಳ ಮೂಲಕ ಅರಿಯಲು ಸಾಧ್ಯವೆಂದು ನಾನು ನಿರೀಕ್ಷಿಸಬಹುದು. ಸಾಮಾನ್ಯ ಅದು ಏನೋ ಪ್ರಿನ್ಸಿಪಲ್ಸ್ ಇದೆ, ಈ ದಾರಿಯಲ್ಲಿ ಹೋದ್ರೆ ಹಿಂಗ್ ಬರುತ್ತೆ ಅಷ್ಟೇ ತಿಳ್ಕೊಬೇಕು. ಅದು ಬೇಕೇ ಬೇಕು ಅಂತ ನಾವು ಹಠ ಹಿಡಿದು ತಿಳ್ಕೊಳ್ಳೋದು, ಅದನ್ನ ಸಾಧನೆ ಮಾಡಕ್ಕೆ ಹೋಗ್ಬಾರ್ದು. ಹಾಗೆ ಪತಂಜಲಿಯವರು ಈ ಯೋಗ ಸೂತ್ರದಲ್ಲಿ ಸಿದ್ಧಿಗಳ ಬಗ್ಗೆ ವಿವಿಧ ರೀತಿಯಲ್ಲಿ ಪಡ್ಕೊಳ್ಬಹುದು ಅಂತಕ್ಕಂಥದ್ದು ಈ ವಿಭೂತಿ ಪಾದದಲ್ಲೇ ತಿಳಿಸಿದ್ದಾರೆ. ಯಾವ ರೀತಿ ಅಂತಂದ್ರೆ, ಕೆಲವರಿಗೆ ಹುಟ್ಟಿದಾಗ್ಲೇನೆ ಸಂಸ್ಕಾರ ರೂಪವಾಗಿ ಸಿದ್ಧಿಗಳು ಬರುತ್ತೆ. ಮೇಡಮ್ ಬ್ಲಾವಟ್ಸ್ಕಿ ಅವ್ರಿಗೂ ಸಣ್ಣ ಹುಡುಗಿ ಇದ್ದಾಗ್ಲೇನೆ ಅದೃಶ್ಯ ಲೋಕಗಳಲ್ಲಿ ಇರ್ತಕ್ಕಂಥ ಜನರು, ಹಿಂದೆ ನಡೆದು ಹೋಗಿರ್ತಕ್ಕಂಥ ಘಟನೆಗಳು ಎಲ್ಲವೂ ಅವ್ರಿಗೆ ಕಾಣ್ತಾ ಇತ್ತು. ಅಂದ್ರೆ ಸಂಸ್ಕಾರ ರೂಪದಲ್ಲಿ ಬರ್ಬಹುದು. ಇಲ್ಲ ಕೆಲವರು ಮಂತ್ರ ಉಚ್ಚಾರಣೆ, ಗಾಯತ್ರಿ ಜಪ ಮಾಡುವುದರಿಂದ ಕೆಲವು ಬಾರಿ ಸಿದ್ಧಿಗಳು ಬರುತ್ತೆ. ಆಜ್ಞಾಚಕ್ರ ಉದ್ದೀಪನಗೊಂಡು ದೃಶ್ಯಗಳು ಕಾಣಬರುತ್ತೆ. ತಪಸ್ ಮಾಡೋದ್ರಿಗೂ ಕೂಡ ಸಿದ್ಧಿಗಳು ಬರಬಹುದು. ಮತ್ತು ಸಮಾಧಿ ಸ್ಥಿತಿಗೆ ಇರೋದ್ರಿಂದ ಕೂಡ ಸಿದ್ಧಿ ಬರಬಹುದು. ಇಲ್ಲಿ ವಿಭೂತಿ ಪಾದದಲ್ಲಿ ಸಮಾಧಿಯಿಂದ, ಅಂದ್ರೆ ಧಾರಣ, ಧ್ಯಾನ, ಸಮಾಧಿ, ಅಷ್ಟಾಂಗ ಯೋಗದ ಕೊನೆ ಘಟ್ಟ ಸಮಾಧಿ ಅಂತ ಹೇಳಿದ್ವಲ್ಲ, ಏಕಾಗ್ರತೆಯಿಂದ ಮನಸ್ಸನ್ನ ಒಂದೇ ವಸ್ತುವಿನ ನಿಲ್ಲಿಸಿ ಕೊನೆಗೆ ಮನಸ್ಸನ್ನು ನಿರಶನ ಮಾಡಿದಾಗ, ಶೂನ್ಯ ಮಾಡಿದಾಗ ಉಂಟಾಗ್ತಕ್ಕಂಥ ಸಮಾಧಿ ಸ್ಥಿತಿಯಿಂದ ಕೂಡ ಸಿದ್ಧಿಗಳು ಬರುತ್ತೆ. ಸಮಾಧಿ ಸ್ಥಿತಿ ಈ ತಂತ್ರ ಅಂದ್ರೆ ಸಂಯಮ ಅಂತ ಏನ್ ಕರಿತೀವೋ ಅದರಿಂದ ಸಿದ್ಧಿಗಳನ್ನ ತಾನೇ ಬರುತ್ತೆ ಅದು. ಈ ಸಿದ್ಧಿಗಳಲ್ಲಿ 2 ತರದ್ದಿದೆ. ಕೆಳಮಟ್ಟದ ಸಿದ್ಧಿ, ಉನ್ನತ ಮಟ್ಟದ ಸಿದ್ಧಿ. ಜೊತೆಗೆ ಸಾಮರ್ಥ್ಯಗಳು, ಶಕ್ತಿಗಳು ಅಂತ ಕೂಡ ನಾವು ವಿಭಜನೆ ಮಾಡ್ಕೋಬಹುದು. ಅತೀಂದ್ರಿಯ ಸಾಮರ್ಥ್ಯಗಳನ್ನ ಬೆಳೆಸ್ಕೊಳ್ಬೇಕಾದ್ರೆ ನಾವು ಸಾಧಾರಣವಾಗಿ ದೇಹಾತ್ಮ ಮಟ್ಟದಲ್ಲಿ ನಾವು ಸ್ಥೂಲ, ಕಾಮ ಮತ್ತು ಕೆಳ ಮನಸ್ಸನ್ನ ಬಳಸ್ಕೊಳ್ತಾ ಇದ್ದೀವಿ. ಅದನ್ನ ನಮ್ಗೆ ಗೊತ್ತಿಲ್ದೇನೆ ನಾವು ಉಪಯೋಗಿಸ್ತಾ ಇದ್ದೀವಿ.
ಆದ್ರೆ ನಮ್ಗ್ ಗೊತ್ತಿಲ್ದ ಹಾಗೇನೆ ನಮ್ಮ ಯೋಚನೆಗಳನ್ನ ನಾವು, ನಮ್ಮ ಭಾವನೆಗಳನ್ನ ಈ ಸ್ಥೂಲ ಪ್ರಜ್ಞೆಯಿಂದ ವ್ಯಕ್ತಪಡಿಸ್ತಾ ಇದ್ವಿ. ಈಗ ನಾವು ಒಂದು ದೃಶ್ಯವನ್ನು ನೋಡುವುದಾಗ್ಲಿ, ಕೇಳಿಸ್ಕೊಳ್ಳುವುದಾಗ್ಲಿ, ಇವೆಲ್ಲ ದೇಹಾತ್ಮ ದೃಷ್ಟಿಯಿಂದ ಮನಸ್ಸು, ಇಂದ್ರಿಯಗಳು ಮತ್ತು ಸ್ಥೂಲ ಮೆದುಳು ಎಲ್ಲವೂ ಸೇರಿ ನಮಗೆ ಒಂದು ಶಕ್ತಿ ಇದೆ. ನೋಡುವ ಶಕ್ತಿ, ಕೇಳಿಸ್ಕೊಳ್ಳುವ ಶಕ್ತಿ, ಮತ್ತು ವಾಸನೆಯನ್ನ ಗ್ರಹಣಿಸುವ ಶಕ್ತಿ, ಇವೆಲ್ಲನೂ ಸಾಮರ್ಥ್ಯಗಳೇ, ಸಹಜವಾಗಿದೆ. ಇನ್ನು ವಿಶೇಷವಾಗಿ ಪ್ರಜ್ಞಾಪೂರ್ವಕವಾಗಿ ನಾವು ಆಯಾ ಲೋಕದ ವಿಚಾರವನ್ನ ಸ್ಥೂಲ ಪ್ರಜ್ಞೆಗೆ ಬರ್ಬೇಕಾದ್ರೆ ಈ ದೇಹಗಳನ್ನ ಅಂದ್ರೆ ಸ್ಥೂಲ, ಸ್ಥೂಲ, ಕಾಮ ಮತ್ತು ಕೆಳ ಮನಸ್ಸನ್ನ ಉಪಯೋಗಿಸುವುದನ್ನ ಕಲಿಬೇಕಾಗತ್ತೆ. ಈಗ ನಾವು ತಿಳ್ಕೊಂಡು, ಈಗ ನಾವು ಮನೋಲೋಕಕ್ಕೇನು ಹೋಗಿಲ್ಲ, ಭಾವನೆಗಳನ್ನ ನೋಡಿಲ್ಲ, ಆದ್ರೆ ನಾವು ಭಾವನೆಯನ್ನು ವ್ಯಕ್ತಪಡಿಸ್ತೀವಿ, ನಮ್ಮ ಆಲೋಚನೆಗಳನ್ನ ವ್ಯಕ್ತಪಡಿಸ್ತೀವಿ, ಅದನ್ನ ಬಳಸ್ಕೊಂಡೇ ಮಾಡ್ತಾ ಇದ್ವಿ. ಆದ್ರೆ ಆಯಾ ಲೋಕದ ಮಟ್ಟಕ್ಕೆ ನಮ್ಮ ಪ್ರಜ್ಞೆಯನ್ನೇರಿಸಿ ಅಲ್ಲಿರುವ ದೃಶ್ಯಗಳನ್ನ, ಸ್ಥೂಲ ಲೋಕದಲ್ಲಿ ಯಾವ ರೀತಿ ನಾವು ವಸ್ತುಗಳನ್ನ ನೋಡ್ತೀವೋ, ಬಣ್ಣಗಳನ್ನ ನೋಡ್ತೀವೋ, ಶಬ್ದಗಳನ್ನ ಕೇಳಿಸ್ಕೊಳ್ತೀವೋ, ಆ ಅದೇ ರೀತಿ ಸೂಕ್ಷ್ಮ ಲೋಕಗಳಲ್ಲಿ ಕೂಡ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಆ ಮಟ್ಟಕ್ಕೆ ಹೋಗಿ, ಅಂದ್ರೆ ಕಾಮಲೋಕದ ಮಟ್ಟಕ್ಕೆ ಪ್ರಜ್ಞೆನೇರಿಸಿ ಅಲ್ಲಿರುವ ದೃಶ್ಯಗಳನ್ನ ನಾವು ಯಾವ ರೀತಿ ಸ್ಥೂಲ ಲೋಕದ ಇಂದ್ರಿಯಗಳಿಂದ ತಿಳ್ಕೊಳ್ತೀವೋ, ಹಾಗೆ ಕಾಮಲೋಕದ ಇಂದ್ರಿಯಗಳಿಂದ ಕೂಡ ನಾವು ತಿಳ್ಕೊಳ್ಳೋದಿಕ್ಕೆ ಸಾಧ್ಯವಾಗತ್ತೆ. ಅದನ್ನ ಕಲ್ತ್ಕೊಳ್ಬೇಕಾಗತ್ತೆ ಅಷ್ಟೇ. ನಾವು ಯಾವ ರೀತಿ ಸ್ಥೂಲ ಲೋಕದಲ್ಲಿ ಇಂದ್ರಿಯಗಳನ್ನ ನಾವು ಇಂದ್ರಿಯಗಳಿಂದ ಈ ಸ್ಥೂಲ ಪ್ರಪಂಚನ ತಿಳ್ಕೊಳ್ತಾ ಇದ್ದೀವೋ, ಹಾಗೆ ಕಾಮದೇಹದ ಇಂದ್ರಿಯಗಳನ್ನು ಉಪಯೋಗಿಸ್ಕೊಂಡು ಕಾಮಲೋಕದ ವಸ್ತುಗಳನ್ನ ಕೂಡ ನಾವು ನೋಡ್ಲಿಕ್ಕೆ ಸಾಧ್ಯ, ಅಲ್ಲಿರುವ ಶಬ್ದಗಳನ್ನ ಕೇಳಿಸ್ಕೊಳ್ಳೋದಿಕ್ಕೆ ಸಾಧ್ಯ. ಆದ್ರೆ ನಾವು ಕಲ್ತ್ಕೊಳ್ಬೇಕು. ಅಂದ್ರೆ ನಮ್ಮ ಪ್ರಜ್ಞೆ ಕಾಮಲೋಕದಲ್ಲಿ ಇದ್ದಾಗ ಸ್ಥೂಲ ಲೋಕದ ಪರಿಚಯ, ಕನೆಕ್ಷನ್ ಇರೋದಿಲ್ಲ. ಕೇವಲ ಕಾಮಲೋಕದ ವಿಚಾರಗಳನ್ನೇ ತಿಳ್ಕೊಳ್ತೀವಿ. ನಾವು ನಿದ್ದೆ ಮಾಡಿದಾಗ ಕಾಮಲೋಕದಲ್ಲಿ ವ್ಯವಹರಿಸ್ತೀವಿ, ಅದನ್ನ ಏನೋ ಬೆಳಗ್ಗೆ ಎದ್ದಾಗ ನೆನಪು ಬರುತ್ತೆ, ಆದ್ರೆ ಇದೇ ಶಬ್ದ ಅದೇ ಕಾಮಲೋಕ ಅಂತ ನಮ್ಗೆ ಗೊತ್ತಿಲ್ಲ. ಆದ್ರೆ ಈಗ ಪ್ರಜ್ಞಾಪೂರ್ವಕವಾಗಿ ಕಾಮಲೋಕಕ್ಕೆ ಪ್ರಜ್ಞೆನೇರಿಸಿ ಅಲ್ಲಿ ಇರ್ತಕ್ಕಂಥ ಜೀವರುಗಳು, ಸತ್ತೋಗಿರ್ತಕ್ಕಂಥ ನಮ್ಮ ಬಂಧು ಬಾಂಧವರು, ಅಲ್ಲಿ ನಡೀತಕ್ಕಂಥ ಅಲ್ಲಿರ್ತಕ್ಕಂಥ ದೇವಗಣಗಳು, ಅಲ್ಲಿರ್ತಕ್ಕಂಥ ಒಂದು ಪ್ರಕೃತಿಯನ್ನ ನಾವು ನೋಡ್ತಕ್ಕಂಥದ್ದು, ಅಲ್ಲಿರುವ ಶಬ್ದಗಳನ್ನ ಕೇಳಿಸ್ಕೊಳ್ತಕ್ಕಂಥದ್ದು, ಆ ಸಾಮರ್ಥ್ಯ ಬರ್ಬೇಕಾದ್ರೆ ನಮ್ಮ ಕಾಮದೇಹವನ್ನ ನಾವು ಆ ಕಾಮಲೋಕದ ದಿಂದ ಬರುವ ಸ್ಪಂದನೆಗಳಿಗೆ ಗ್ರಹಿಸುವಂತ ಶಕ್ತಿಯನ್ನ ನಾವು ಪಡ್ಕೊಳ್ಬೇಕು. ನೋಡ್ರಿ ಹೇಗ್ ಬರುತ್ತೆ ಅಂದ್ರೆ, ನಾವು ಶಬ್ದ ಹೆಂಗ್ ಕೇಳಿಸ್ಕೊಳ್ತೀವಿ, ಗಾಳಿಯ ಮೂಲಕ ಸ್ಪಂದಗಳು ಬಂದು ನಮ್ಮ ಕಿವಿ ಮೇಲೆ ಬಡಿದಾಗ, ಈಗ ನಾನ್ ಮಾತಾಡ್ತಿರೋದು ನಿಮ್ಗೆ ಕೇಳಿಸ್ತಾ ಇದೆ. ನಾನ್ ಮಾತಾಡ್ತಿರ್ತಕ್ಕಂತ ಶಬ್ದ ಗಾಳಿಯ ಮುಖಾಂತರ, ಸ್ಪಂದಗಳ ಮುಖಾಂತರ ಹೋಗಿ ಯಾರ್ ಕೇಳಿಸ್ಕೊಳ್ತಾ ಇದಾರೋ ಅವ್ರ ಕಿವಿಗೆ ಬಡಿದಾಗ ಆ ಶಬ್ದ ನಮ್ಗೆ ಗೊತ್ತಾಗ್ತಾ ಇದೆ. ಈಗ ನಾವು ಜಗತ್ತನ್ನ ನೋಡ್ತಾ ಇದ್ದೀವಿ, ಅದು ಬೆಳಕು ವಸ್ತುಗಳ ಮೇಲೆ ಬಿದ್ದಾಗ ಆ ಪ್ರತಿಫಲಿಸಿ ಆ ಸ್ಪಂದಗಳು ನಮ್ಮ ಕಣ್ಣಿನಗೆ ಬಡಿದಾಗ, ತಾಡಿಸಿದಾಗ ಆ ರೂಪವನ್ನ ನಾವು, ಬಣ್ಣವನ್ನ, ರೂಪವನ್ನ, ಆಕಾರವನ್ನ ನಾವು ತಿಳ್ಕೊಳ್ತೀವಿ. ಹಾಗೆ ಕಾಮಲೋಕದ ವಸ್ತುಗಳು ಮತ್ತು ಜೀವಗಳು ನೋಡಬೇಕಾದ್ರೂ ಕೂಡ ಆಯಾ ಲೋಕದ ಪ್ರಕೃತಿಯ ಸ್ಪಂದಗಳನ್ನ ಅವರ ಸೂಕ್ಷ್ಮ ದೇಹಗಳ ತಾಡಿಸ್ಬೇಕು. ಅಂದ್ರೆ ಕಾಮದೇಹವನ್ನ ತಾಡಿಸಿದಾಗ, ಯಾವುದು ಶಬ್ದ ಆಗಿರ್ಬೋದು, ಕಾಮಲೋಕದ ಶಬ್ದ ಆಗಿರ್ಬೋದು, ಕಾಮಲೋಕದ ದೃಶ್ಯ ಆಗಿರ್ಬೋದು, ಇವುಗಳನ್ನ ಯಾವ ರೀತಿ ಸ್ಥೂಲ ದೇಹದಲ್ಲಿ ಪಂಚೇಂದ್ರಗಳಿದಾವೋ, ಹಾಗೆ ಕಾಮಲೋಕದಲ್ಲಿ ಕೂಡ, ಕಾಮದೇಹದಲ್ಲಿ ಕೂಡ ಶಬ್ದವನ್ನ ಗ್ರಹಿಸ್ತಕ್ಕಂಥ ಒಂದು ಕೇಂದ್ರ, ದೃಶ್ಯವನ್ನು ನೋಡ್ತಕ್ಕಂಥ ಕಣ್ಣಿನ ಒಂದು ಕೇಂದ್ರ, ಸ್ಪರ್ಶ, ಇವುಗಳೆಲ್ಲ ಕೂಡ ಅಲ್ಲೂ ಇದಾವೆ. ಅದರ ಈ ಸ್ಪಂದಗಳು ಸ್ಥೂಲ ಲೋಕದ ಸ್ಪಂದಗಳಿಂದ ಬಹಳ ಸೂಕ್ಷ್ಮವಾಗಿದೆ. ಅದನ್ನ ಗ್ರಹಿಸ್ತಕ್ಕಂಥ ಶಕ್ತಿ ನಾವು ಪಡ್ಕೊಂಡಾಗ ನಾವು ಎಚ್ಚೆತ್ಕೊಂಡೇ ಕಾಮಲೋಕದ ದೃಶ್ಯಗಳನ್ನ ನೋಡ್ಲಿಕ್ಕೆ ಸಾಧ್ಯ. ಅದೇ ರೀತಿ ಲೋಕದಲ್ಲಿ ನಡೀತಕ್ಕಂಥ ರೂಪಗಳನ್ನ, ವಿಷಯಗಳನ್ನ, ಮಾನಸಿಕ ಸಂಕಲ್ಪಗಳನ್ನ, ಅಲ್ಲಿರ್ತಕ್ಕಂಥ ಮನೋಲೋಕದಲ್ಲಿರ್ತಕ್ಕಂಥ ಜೀವರಾಶಿಗಳನ್ನ ನಾವು ನೋಡ್ಬೇಕಾದ್ರೆ ಮನೋದೇಹ ಸೂಕ್ಷ್ಮದ ಸ್ಪಂದಗಳನ್ನ ಗ್ರಹಿಸೋದನ್ನ ಕಲಿಬೇಕು. ಆ ಸಾಮರ್ಥ್ಯ ಪಡ್ಕೊಂಡ್ರೆ ಅವನು ಮನೋಲೋಕದ ದೃಶ್ಯಗಳನ್ನ ಕೂಡ ನೋಡ್ಲಿಕ್ಕೆ ಸಾಧ್ಯ. ಇವೆಲ್ಲ ಸಾಮರ್ಥ್ಯಗಳು. ಇದು ಸಿದ್ಧಿ ಅಂತ ಹೇಳ್ಬೋದು.
ಯಾರು ಅದನ್ನ ಬೆಳೆಸ್ಕೊಂಡಿರ್ತಾರೋ ಅದನ್ನ ಪಡ್ಕೊಳ್ಳೋದಿಕ್ ಸಾಧ್ಯ. ಈ ಲೋಕಗಳು ಕಾಮಲೋಕ, ಮನೋಲೋಕ ಅವುಗಳಲ್ಲೂ ಕೂಡ ಪ್ರಕೃತಿ ನಾವು ಯಾವ ರೀತಿ ಬಳಸ್ತಾವೋ ಒರಟಾದ ಪ್ರಕೃತಿನೂ ಇರುತ್ತೆ, ಸೂಕ್ಷ್ಮವಾದ ಪ್ರಕೃತಿ ಇರುತ್ತೆ. ಒರಟಾದ ಪ್ರಕೃತಿ ಕಾಮಲೋಕದಲ್ಲಿ ನಮ್ಮ ಕೆಟ್ಟ ಭಾವನೆಗಳಿಗೆ ಅವಕಾಶ ಮಾಡ್ಕೊಡುತ್ತೆ. ಸೂಕ್ಷ್ಮವಾದ ಕಾಮ ಪ್ರಕೃತಿ ನಮ್ಗೆ ಒಳ್ಳೆಯ ಸದ್ಭಾವನೆಗಳನ್ನುಂಟು ಮಾಡುತ್ತೆ. ಈ ಎರಡು ಪ್ರಕೃತಿ ಇದೆ. ಬಳಸ್ತಕ್ಕಂಥವ್ರು ನಾವು ಯಾವ ಕಡೆ ಗಮನ ಕೊಡ್ತೀವೋ ಅದ್ರ ಮೇಲೆ. ಸಾಧಾರಣವಾಗಿ ಒರಟಾದ ಕಾಮ ಪ್ರಕೃತಿಯ ಸ್ಪಂದಗಳನ್ನ ನಾವು ಆ ಅವು ಯೋಗ್ಯವಾದ್ದಲ್ಲ, ಅನಪೇಕ್ಷಣೀಯವಾದ್ದು, ಅದು ಯಾರಿಗೂ ಉಪಯೋಗವಾಗೋದಿಲ್ಲ. ಅದನ್ನ ನಾವು ದೂರೀಕರಿಸ್ಬೇಕು. ಅದೇ ಸೂಕ್ಷ್ಮ ಮಟ್ಟದ ಕಾಮ ಸ್ಪಂದನಗಳನ್ನ ನಾವು ಹೋಗಡ್ತಕ್ಕಂಥ ಶಕ್ತಿಯನ್ನ ಪಡ್ಕೊಳ್ಬೇಕು. ಅದು ಯೋಗ್ಯವಾಗಿರ್ತಕ್ಕಂಥದ್ದು. ಈ ರೀತಿ ನಾವು ಒಳ್ಳೆಯ ಕಾಮ ಭಾವನೆಗಳನ್ನೇ ಭಾವನಾ ಸ್ಪಂದಗಳನ್ನೇ ಗ್ರಹಿಸ್ಬೇಕಾದ್ರೆ ಒರಟಾದ ಸ್ಪಂದಗಳನ್ನ ದೂರೀಕರಿಸಿ ಹೆಚ್ಚು ಒಳ್ಳೆಯದ ಕಡೆಗೆ ನಾವು ಗಮನವನ್ನು ಕೊಟ್ರೆ ನಮ್ಮ ಸ್ವಭಾವಗಳು, ನಮ್ಮ ಭಾವನೆಗಳು ಉತ್ತಮವಾಗತ್ತೆ. ನಮ್ಮ ಆಲೋಚನೆಗಳು ಕೂಡ ಉತ್ತಮವಾಗಿ ನಮ್ಗೆ ಸಹಾಯ ಮಾಡುತ್ತೆ. ಅದರಿಂದ ಮೇಡಮ್ ಬ್ಲಾವಟ್ಸ್ಕಿ ಅವ್ರು ಹೇಳ್ತಾರೆ, ಇವ್ ಏನೇ ಇದ್ರೂ ಕೂಡ ಈ ದೇಹಾತ್ಮದಿಂದಲಿ ಇರ್ತಕ್ಕಂತ ಕೆಲವು ಅತಿ ಭೌತಿಕ ಶಕ್ತಿಗಳನ್ನ ಪಡ್ಕೊಳ್ಳೋದು, ಆ ಕಡೆ ಗಮನ ಕೊಡುವುದು ಸರಿಯಲ್ಲ. ಅದನ್ನ ದೂರ ಇಡ್ಬೇಕು. ಅವುಗಳಿಂದ ನಮ್ಗೆ ತಾತ್ಕಾಲಿಕ ಸಹಾಯ ಪಡಿಬಹುದು. ಆದ್ರೆ ಇವೆಲ್ಲವೂ ಪಡಿಬಹುದು. ಆದ್ರೆ ಅವ್ರು ಅದನ್ನ ಒಪ್ಪಲ್ಲ. ಯಾಕೆಂದ್ರೆ ನೀವು ಯಾವುದೇ ಒಂದು ಕೆಳಮಟ್ಟದ ಈ ಒಂದು ಅನುಭವಗಳನ್ನ ನಾವು ಶಕ್ತಿಗಳನ್ನ ಪಡ್ಕೊಳ್ತೀವೋ, ಕೆಳಮಟ್ಟದ ಸಿದ್ಧಿಗಳು ಅಂತ ಕರಿತೀವಿ, ಮಾನಸಿಕ ಶಕ್ತಿಗಳು, ಅವು ನಮಗೆ ನಮ್ಮನ್ನ ಮಾಯೆಗೆ ಒಳಪಡಿಸಿ ಕಷ್ಟಕ್ಕೆ ಉಂಟು ಮಾಡುತ್ತೆ, ದುಃಖಕ್ಕೆ ಕಾರಣವಾಗತ್ತೆ. ಅದ್ರ ಬದಲು ದೇಹಾತ್ಮದಕ್ಕಿಂತ ಉನ್ನತವಾಗಿರ್ತಕ್ಕಂಥ ಉನ್ನತ ಲೋಕಗಳಲ್ಲಿ ಕೆಲಸ ಮಾಡುವ ನಮ್ಮ ಕಾರಣ ಶರೀರ ಆಗಿರ್ಬೋದು, ಬುದ್ಧಿಲೋಕ, ಬುದ್ಧಿ ದೇಹ ಆಗಿರ್ಬೋದು, ಆತ್ಮಲೋಕದಲ್ಲಿ ಕೆಲಸ ಮಾಡುವ ಆತ್ಮ ಕೋಶದ ಪ್ರಜ್ಞೆಯನ್ನ ವಿಕಾಸ ಮಾಡ್ಕೊಳ್ಬೇಕು ಅಂತ ಮೇಡಮ್ ಬ್ಲಾವರ್ಸಿ ಅವರು ಹೇಳ್ತಾರೆ. ನಾವು ದೇಹಾತ್ಮವನ್ನ ಬೆಳೆಸೋದಲ್ಲ, ನಮ್ಮ ಜೀವಾತ್ಮನ ಉಪಕರಣಗಳಾಗಿರ್ತಕ್ಕಂಥ ಕಾರಣ ದೇಹ ಮತ್ತು ಬುದ್ಧಿ ದೇಹ, ಆತ್ಮ ದೇಹವನ್ನ ಬೆಳೆಸ್ಕೊಂಡ್ರೆ ನಮಗೆ ಹೆಚ್ಚು ಆತ್ಮ ಸಾಕ್ಷಾತ್ಕಾರಕ್ಕೆ ಸಹಾಯವಾಗತ್ತೆ ಅಂತ ಹೇಳ್ತಾ, ಈ ಕೆಳಲೋಕಗಳ ಸಿದ್ಧಿಗಳಿಂದ ನಮಗೆ ನಾವಾಗ್ಲೇ ಹೇಳ್ದಂಗೆ ಪ್ರಯೋಜನ ಹೆಚ್ಚಿಲ್ಲ, ಪ್ರಯೋಜನಕ್ಕಿಂತ ಹೆಚ್ಚು ತೊಂದರೆನೆಗೆ ಕಾರಣ ಹೆಚ್ಚಾಗತ್ತೆ ಅಂತ ಅವ್ರು ಹೇಳ್ತಾ, ಆದ್ರಿಂದ ಶಿಷ್ಯನು ಸಂಸರಣೆಯಲ್ಲಿ ಮುಂದುವರಿಬೇಕಾದ್ರೆ ಕೆಳಮಟ್ಟದ ಸಿದ್ಧಿಗಳು ಅವನಿಗೆ ಆದಿಯಲ್ಲಿ ಬರುತ್ತೆ, ತಾವಾಗೆ ಬೆಳೆಯುತ್ತವೆ. ಅವುಗಳ ಕಡೆ ಹೆಚ್ಚು ಗಮನ ಕೊಡದೆ ಅವುಗಳನ್ನ ಬಹಳ ಎಚ್ಚರಿಕೆಯಿಂದ ಗಮನಿಸ್ಬೇಕು ಅಂತಕ್ಕಂಥದ್ದು, ದೂರೀಕರಿಸ್ಬೇಕು ಅಂತ ಬ್ಲಾವಟ್ಸ್ಕಿ ಅವರು ನಮಗೆ ಎಚ್ಚರಿಕೆ ಕೊಡ್ತಾರೆ. ಹೀಗೆ ಸಿದ್ಧಿಗಳು ಅನ್ನೋದನ್ನ ನಾವು ಬಯಸಬಾರ್ದು, ತಾವಾಗೆ ಬಂದ್ರೆ ವಿವೇಕದಿಂದ ವರ್ತಿಸ್ಬೇಕು ಅಂತ ಹೇಳ್ತಾ, ಇಲ್ಲಿ ಮೇಡಮ್ ಬ್ಲಾವಟ್ಸ್ಕಿ ಅವರು ಧಾರಣ ಅಂತಕ್ಕಂಥದ್ದನ್ನ ಮೇಲಿನ ಮನೋಲೋಕಕ್ಕೆ ಸಂಬಂಧಪಟ್ಟಿದ್ದು, ಈ ದೇಹಾತ್ಮ ಮಟ್ಟಕ್ಕಲ್ಲ. ಅಲ್ಲಿದ್ರೆ ಅಲ್ಲಿಂದ ನಮಗೆ ಉನ್ನತ ಲೋಕದ ದೇಹಗಳನ್ನ ಬಳಸ್ಕೊಳ್ಳೋದ್ರಿಂದ ನಮಗೆ ಹೆಚ್ಚು ಪ್ರಯೋಜನ ಆಗತ್ತೆ ಅಂತಕ್ಕಂಥದ್ದು ಹೇಳ್ತಾ, ನಾವು ಆಂತರಿಕ ವಿಷಯದ ಮೇಲೆ ಏಕಾಗ್ರ ಮಾಡ್ಬೇಕು, ಇಂದ್ರಿಯಗಳ ಪ್ರಪಂಚದಿಂದ ದೂರ ಇರ್ಬೇಕು. ಅಂದ್ರೆ ದೇಹಾತ್ಮ ದೃಷ್ಟಿಯಿಂದ ಇಂದ್ರಿಯಗಳ ಪ್ರಪಂಚದಿಂದ ದೂರವಾಗಿ ಆಂತರಿಕ ವಿಷಯವಾದ ಏಕಾಗ್ರತೆಯನ್ನ ಉಂಟು ಮಾಡ್ಬೇಕು. ಅಂದ್ರೆ ಸೂಕ್ಷ್ಮ ದೇಹಗಳ ಮೇಲೆ ನಾವು ಏಕಾಗ್ರತೆಯನ್ನ ಮಾಡ್ಬೇಕು ಅಂತಕ್ಕಂಥದ್ದು ಇವರು ಇಲ್ಲಿ ಬಹಳ ಮುಖ್ಯವಾಗಿ ಹೇಳ್ತಾರೆ. ಅಂದ್ರೆ ಆತ್ಮಲೋಕದ ಸಮಾಧಿಯನ್ನೇ ಗುರಿಯಾಗಿ ಇಟ್ಕೊಂಡಿರ್ಬೇಕು. ಆಗ ಸಾಧಕ ಧಾರಣ, ಧ್ಯಾನ, ಸಮಾಧಿ ಇವುಗಳನ್ನ ಸಂಯಮವನ್ನ ಈ ಪ್ರಕ್ರಿಯೆ ಇದೆಯಲ್ಲ, ಈ ಮೂರರಲ್ಲಿ ಏಕಾಗ್ರತೆಯ ಒಂದು ಹಂತಕ್ಕೆ ಹಂತವಾಗಿ ಹೋಗ್ತಾನಲ್ಲ, ಅದರಿಂದ ಬರ್ತಕ್ಕಂತ ಸಿದ್ಧಿಗಳು, ಕೆಳಮಟ್ಟದ ಸಿದ್ಧಿಗಳ ಬಗ್ಗೆ ಇಲ್ಲಿ ವಿವರಣೆ ಕೊಡ್ತಾರೆ. ಅದು ಕಳೆದ ಬಾರಿ ತಿಳ್ಕೊಂಡಿದೀವಿ. ಏನಪ್ಪಾ ಅಂತಂದ್ರೆ, ಈಗ ದೇಹಾತ್ಮ ಭೌತಿಕ ಶಬ್ದ ಅಂತ ಇಟ್ಕೊಳ್ಳೋಣ. ಎಲ್ಲ ಪಕ್ಷಿ ಪ್ರಾಣಿಗಳೆಲ್ಲೂ ಕೂಡ ಶಬ್ದ ಉಂಟು ಮಾಡುತ್ತೆ.
ಮನುಷ್ಯ ಮಾತನಾಡ್ತಾನೆ. ಆ ಪಕ್ಷಿಗಳು ಕೂಡ ಆ ಶಬ್ದವನ್ನು ಉಂಟು ಮಾಡುತ್ತೆ, ಕೂಗುತ್ತೆ, ಕೋಗಿಲೆ ಕೂಗುತ್ತೆ, ಕಾಗೆ ಕಿರ್ಚುತ್ತೆ, ನಾಯಿ ಬೊಗಳುತ್ತೆ, ಎಲ್ಲಕ್ಕೂ ಶಬ್ದ ಇದೆ. ಆ ಶಬ್ದದ ಮೇಲೆ ನಾವು ಸಂಯಮ ಮಾಡಿದ್ರೆ ಅದು ಯಾವ ರೀತಿ ಏನು ಉದ್ದೇಶಕ್ಕಾಗಿ ಅದು ಆ ಶಬ್ದ ಮಾಡ್ತಾ ಇದೆ, ಅದರ ಉದ್ದೇಶವೇನು ಅಂತ ನಾವು ತಿಳ್ಕೊಳ್ಳೋದಿಕ್ಕೆ ಸಾಧ್ಯವಾಗತ್ತೆ. ಅಂದ್ರೆ ಹಿಂದಿನ ಕಾಲದಲ್ಲಿ ಇರುವೆಗಳು ಹೋಗ್ತಾ ಇದ್ರೆ ಅವ್ ಏನೋ ಮಾತಾಡ್ತಕ್ಕಂತ ಒಂದು ಕೇಳಿಸ್ಕೊಂಡು ಆ ಅದ್ ಏನ್ ಮಾತಾಡಿದ್ವು, ಮುಂದೆ ಏನೋ ಒಂದು ಅನಾಹುತವಾಗತ್ತೆ, ಮಳೆ ಬರುತ್ತೆ, ಮಳೆ ಬರ್ಬೇಕಾದ್ರೆ ಇರುವೆಗಳೆಲ್ಲ ಲೈನ್ ಆಗಿ ಹೋಗ್ತಿರತ್ತೆ, ಅವು ಒಂದು ಗುಂಪಲ್ಲಿ ಹೋಗ್ತಿರತ್ತೆ. ಆ ಮಾತುಗಳು, ಅದರ ಭಾಷೆ, ಅದರ ಶಬ್ದದಿಂದ ಅದರ ಅಂತರಾರ್ಥವನ್ನ ಈ ಸಂಯಮದಿಂದ ತಿಳ್ಕೊಳ್ಳೋದಿಕ್ಕೆ ಸಾಧ್ಯ. ಕೆಲವು ಪಕ್ಷಿಗಳು ಮರದಲ್ಲಿ ಕೂತ್ಕೊಂಡು ಯಾವುದೋ ತನ್ನ ಭಾಷೆಯಲ್ಲಿ ಹೇಳ್ತಿದ್ರೆ ಆ ಶಬ್ದವನ್ನ ಗ್ರಹಿಸಿ ಸಂಯಮ ಮಾಡಿದಂತ ವ್ಯಕ್ತಿಗೆ ಅವು ಏನು ಸಂದೇಶ ಕೊಡ್ತಾ ಇದೆ ಅಂತ ತಿಳ್ಕೊಳ್ಳೋ ಶಕ್ತಿ ಕೂಡ ಬರುತ್ತೆ. ಹೀಗೆ ನಮ್ಮ ಪಂಚೇಂದ್ರಿಯಗಳು ಆ ಗ್ರಹಣ ಶಕ್ತಿಯನ್ನ ಪಡ್ಕೊಂಡಿದೆ. ಆ ಗ್ರಹಣ ಶಕ್ತಿಯನ್ನ ನಾವು ಸಂಯಮ ಮಾಡಿದಾಗ, ಸ್ತಂಭ ಮಾಡಿದಾಗ, ಅಂದ್ರೆ ಉದಾಹರಣೆಗೆ ಆ ಕಣ್ಣು ನೋಡುವ ಒಂದು ಶಕ್ತಿ ಇದೆ. ಆ ನೋಡುವ ಶಕ್ತಿ ಹೆಂಗ್ ಬರುತ್ತೆ? ಕಣ್ಣಿಗೂ ಬೆಳಕಿಗೂ ಸಂಬಂಧ ಇದೆ. ನಮ್ಗೆ ಈ ಪ್ರಪಂಚ ಹೆಂಗ್ ಕಾಣುತ್ತೆ ಹೇಳ್ರಿ? ಕಣ್ಣು ದೃಶ್ಯವನ್ನ ನೋಡಿದ್ರೆ ನಮ್ಗೆ ಗೊತ್ತಾಗ್ತಾ ಇದೆ. ಆದ್ರೆ ಹೇಗೆ ನಮ್ಗೆ ಅದನ್ನ ಅರ್ಥಕೊಳ್ತಾ ಇದೀವಿ ಅಂತಂದ್ರೆ, ಸೂರ್ಯನ ಬೆಳಕು ವಸ್ತುಗಳ ಮೇಲೆ ಬಿದ್ದಾಗ, ಯಾವುದೇ ವಸ್ತು, ಮರ ಆಗ್ಲಿ, ಯಾವುದನ್ನ ನೋಡ್ತೀವೋ ಅದು ಪ್ರತಿಫಲಿಸುತ್ತೆ, ಸ್ಪಂದನ ತಾಡಿ ಅದು ಸ್ಪಂದನ ಬಂದಿದ್ದು ನಮ್ಮ ಕಣ್ಣಿಗೆ ತಾಕತ್ತೆ. ಯಾವಾಗ ನಮ್ಮ ಕಣ್ಣಿಗೆ ಸ್ಪಂದನ ಬಡಿದಾಗ, ತಾಡಿಸಿದಾಗ ಅಲ್ಲಿ ಸಂವೇದನೆಗಳು ಉಂಟಾಗಿ ಅದರಿಂದ ಮನಸ್ಸು ಅದರ ಸಂಪರ್ಕಕ್ಕೆ ಬಂದಾಗ ಆ ದೃಶ್ಯದ ಅರಿವು ನಮ್ಗೆ ಉಂಟಾಗತ್ತೆ. ಬರೀ ಕಣ್ಣು ಬೆಳಕಿದ್ರೆ ಆಗಲ್ಲ, ಮನಸ್ಸು ಕೂಡ ಅಲ್ಲಿ ಸೇರ್ಬೇಕಾಗತ್ತೆ. ಈಗ ನೋಡ್ರಿ, ಮನಸ್ಸು ಇಲ್ಲದೆ ಇದ್ರೆ ನಾವು ಹೊರಗಡೆ ಬೀದಿಯಲ್ಲಿ ಹೋಗ್ತಾ ಇರ್ತೀವಿ, ಮಾರ್ಕೆಟ್ ಅಲ್ಲಿ ಹೋಗ್ತಾ ಇರ್ತೀವಿ, ನಮ್ಗೆ ಏನ್ ಬೇಕೋ ಅದ್ರ ಕಡೆನೆ ಮಾತ್ರ ಮನಸ್ಸು ಗಮನ ಕೊಟ್ರೆ ಎಲ್ಲ ನೋಡಿರ್ತೀವಿ, ಯಾವುದು ನಮ್ಗೆ ಅರಿವಿಗೆ ಬರೋದೇ ಇಲ್ಲ. ಹಾಗೆ ಮನಸ್ಸು ಯಾವ ಕಡೆ ಗಮನ ಕೊಡುತ್ತೋ ಅದನ್ನ ಮಾತ್ರ ನಾವು ಕಣ್ಣು ಗ್ರಹಿಸೋದಿಕ್ ಸಾಧ್ಯ. ಕಣ್ಣು ಇದ್ರೂ ಕೂಡ ಅದು ನಮ್ಮ ಗಮನಕ್ಕೆ ಬರುವುದೇ ಇಲ್ಲ. ಹಾಗೆ ಶಬ್ದದು ಹಾಗೇನೆ. ಶಬ್ದವನ್ನ ಉಂಟು ಮಾಡ್ತಕ್ಕಂತ ಸ್ಪಂದನಗಳು ಕಿವಿಯ ಮೇಲೆ ಬೀಳದ ಹಾಗೆ ಅದನ್ನ ತಡೆದ್ರೆ, ಸಂಯಮ ಮಾಡಿದ್ರೆ ಶಬ್ದ ನಮಗೆ ಕೇಳಿಸುವುದೇ ಇಲ್ಲ. ಒಂದು ರೂಪ ಕಣ್ಣಿಗೆ, ಈಗ ವಸ್ತುಗಳು ಕಾಣದೇ ಇರೋ ಹಾಗೆ ಮಾಡ್ಬೇಕಾದ್ರೆ ವಸ್ತುಗಳ ಮೇಲೆ ಸೂರ್ಯನ ಕಿರಣ ಬಿದ್ದಾಗ ಆ ಪ್ರತಿಫಲಿಸಿದ ಸ್ಪಂದನಗಳು ಕಣ್ಣಿಗೆ ಕಾಣದ ಹಾಗೆ ಅದನ್ನ ತಡೆದ್ರೆ, ಸಂಯಮ ಮಾಡಿದ್ರೆ ಆ ವ್ಯಕ್ತಿ ಮಾಯವಾಗ್ಬಿಡ್ತಾನೆ, ಅಲ್ಲೇ ಇರ್ತಾನೆ, ಅವನು ಕೇಳಲ್ಲ. ನಾವು ಜಗತ್ತಿಗೆ ಕಾಣಬೇಕಾದ್ರೆ ಆ ಬೆಳಕು ನಮ್ಮ ಮೇಲೆ ಬಿದ್ದಾಗ, ಆ ಪ್ರತಿಫಲಿಸಿದ ನಮ್ಮ ಮೇಲೆ ಬೆಳಕು ಬಿದ್ದು ಬೇರೆಯವ್ರು ನಾವು ಕಾಣ್ಬೇಕಾದ್ರೆ ಆ ಪ್ರತಿಫಲನೆ ಉಂಟಾದಂತ ಬೆಳಕು ನೋಡುವನ ಕಣ್ಣಿಗೆ ಅಡ್ಡಿ ಮಾಡಿದ್ರೆ ನಾವು ಅವ್ರಿಗೆ ಕಾಣೋದೇ ಇಲ್ಲ. ಇದು ಒಂದು ಸೈನ್ಸ್, ಟೆಕ್ನಾಲಜಿ ಇದು. ಇದನ್ನ ಈ ತಂತ್ರ ಹಿನ್ನೆಲೆಯಲ್ಲಿ ಒಂದು ನಿಯಮ ಇದೆ. ಅದರಿಂದ ನಾವು ಇಂದ್ರಿಯಗಳ ಮೇಲೆ ಪರಿಣಾಮ ಮಾಡಬೇಕು ಅಂತಂದ್ರೆ ಸ್ಪಂದಗಳು ಇಂದ್ರಿಯಗಳನ್ನ ಮುಟ್ಟಬಾರದು, ಆ ಸಂವೇದನೆಗಳು ಉತ್ಪತ್ತಿ ಮಾಡೋದಿಕ್ಕಾಗಲ್ಲ. ಆಗ ನಮಗೆ ಇಂದ್ರಿಯಗಳು ವಸ್ತುಗಳನ್ನ ಯಾವುದನ್ನು ತಿಳ್ಕೊಳ್ಳೋದಿಕ್ಕಾಗಲ್ಲ, ನೋಡೋದಿಕ್ಕಾಗಲ್ಲ, ಶಬ್ದ ಕೇಳಿಸ್ಕೊಳಕ್ಕಾಗಲ್ಲ, ಸುವಾಸನೆಯನ್ನ ಗ್ರಹಿಸೋದಿಕ್ಕಾಗಲ್ಲ, ಮುಟ್ಟಿದ್ರು ಕೂಡ ವಸ್ತುನ ಗ್ರಹಿಸೋದಿಕ್ಕಾಗಲ್ಲ. ಹೀಗೆ ಈ ಇಂದ್ರಿಯಗಳ ತನ್ಮಾತ್ರೆಗಳ ಮೇಲೆ ಸಂಯಮ ಮಾಡಿದಾಗ ಇಂದ್ರಿಯಗಳನ್ನ ಬಡಿಯತಕ್ಕಂತ ಸ್ಪಂದಗಳು ಅಡಚಣೆ ಉಂಟಾಗಿ ನಾವು ಅದನ್ನ ಗ್ರಹಿಸೋದಿಕ್ಕಾಗಲ್ಲ. ಇದು ಒಂದು ಸ್ಥೂಲ ಲೋಕದ ವಿಚಾರ ಆಯ್ತು. ಹಾಗೆ ಯಾವುದೇ ಒಬ್ಬ ವ್ಯಕ್ತಿಯ ಒಂದು ಗುಣ ಇದೆ ಅಂತ ಇಟ್ಕೊಳ್ಳೋಣ, ಒಳ್ಳೆಯ ಸದ್ಗುಣ. ಅದರ ಬಗ್ಗೆನೆ ನಾವು ಒಳ್ಳೆಯ ಗುಣದ ಮೇಲೆ ಸಂಯಮ ಮಾಡಿದ್ರೆ, ಯಾವುದೇ ಒಂದು ಒಳ್ಳೆಯ ವಿಚಾರವನ್ನೇ ದಿನ ಚಿಂತೆ ಮಾಡ್ತಾ ಇದ್ರೆ ನಾವು ಅದರಂತೆ ಯದ್ಭವಂ ತದ್ಭವತಿ ಅಂತ, ಯಾವಾಗ್ಲೂ ಒಳ್ಳೆಯದೇ ಮಾತು ಕೇಳ್ತಾ 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 ನಾವು ಒಳ್ಳೆಯವರಾಗ್ಬಿಡ್ತೀವಿ ಅಂತ ಹೇಳ್ತೀವಲ್ಲ. ಹಾಗೆ ಈ ಸಂಯಮ ಅಂದ್ರೆ ಏಕಾಗ್ರತೆ, ಒಳ್ಳೆಯತನದ ಮೇಲೆ ನಾವು ಗಮನ ಕೊಟ್ಟಾಗ ಆ ಗುಣ ಹೆಚ್ಚೆಚ್ಚಾಗಿ ಶ್ರುತಿ ಉಂಟಾಗಿ ಅದು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು
ಅದನ್ನ ಸಂಪೂರ್ಣವಾಗಿ ನಮ್ಮ ಜೀವನದಲ್ಲಿ ಅಭಿವ್ಯಕ್ತ ಮಾಡೋದಿಕ್ಕೆ ಸಾಧ್ಯವಾಗತ್ತೆ. ಇದು ಸಂಯಮದಿಂದ ಆಗ್ತಕ್ಕಂಥ ಗುಣಗಳನ್ನು ಕೂಡ, ಸದ್ಗುಣಗಳನ್ನು ಕೂಡ ಬೆಳೆಸ್ಕೊಳ್ಬಹುದು. ಹಾಗೆ ಕಳೆದ ಬಾರಿ ಇನ್ನೂ ಒಂದು ವಿಚಾರ ಹೇಳಿದ್ರು. ಪ್ರಾಣಿಗಳ ಬಲದ ಮೇಲೆ ಆ ಅಂದ್ರೆ ಇಲ್ಲಿ ಆನೆಯ ಬಲ ಅಂದ ತಕ್ಷಣ ನಮ್ಗೆ ಆನೆಯಷ್ಟು ಬಲಶಾಲಿ ಆಗ್ಬೇಕು ಅಂತಕ್ಕಂಥದ್ದು ಬರುತ್ತೆ. ಇದು ಶರೀರದ ಬಲದಲ್ಲಿ ಅತ್ಯಂತ ಬಲಶಾಲಿ ಅಂದ್ರೆ ಆನೆ ಅಂತ ಹೇಳ್ತೀವಿ. ಮತ್ತು ಓಟದಲ್ಲಿ ಚಿರತೆ ಅಂತ ಹೇಳ್ತೀವಿ. ಈ ವೇಗ ಅಷ್ಟು ಫಾಸ್ಟ್ ಆಗಿ ನಾನು ಓಡ್ಬೇಕು ಅಥವಾ ಅಷ್ಟು ಶಕ್ತಿವಂತನಾಗ್ಬೇಕು ಅಂತಂದ್ರೆ ಇದಕ್ಕೆಲ್ಲ ಶಕ್ತಿ, ವೇಗವಾಗಿ ಓಡ್ತಕ್ಕಂಥದ್ದಕ್ಕೆ ಒಂದು ಮೂಲ ತತ್ವ ಇದೆ. ಅದು ಪರಮಾತ್ಮನಿಂದ ಬರ್ತಕ್ಕಂಥದ್ದು. ಆ ಪರಮಾತ್ಮನ ಪ್ರಜ್ಞೆಯಲ್ಲಿ ಇದೆ ಇದನ್ನ. ಆ ಪರಮಾತ್ಮನ ಈಶ್ವರನ ಪ್ರಜ್ಞೆ ಒಳಗಡೆ ನಾವು ಸಂಯಮ ಮಾಡಿಬಿಟ್ರೆ ಯಾವ ರೀತಿ ಆ ಶಕ್ತಿ ಆನೆಗ್ ಬರ್ತಿದ್ಯೋ ಆ ಶಕ್ತಿ ನಮಗೂ ಬರುತ್ತೆ. ಅಷ್ಟೇ ವೇಗವಾಗಿ ಓಡ್ಲಿಕ್ಕೆ ಸಾಧ್ಯವಾಗತ್ತೆ. ನೋಡ್ರಿ, ಯಾವುದರ ಮೇಲೆ ನಾವು ಸಂಯಮ ಮಾಡ್ತೀವೋ, ಸಂಯಮ ಅಂದ್ರೆ ನೆನ್ಪಿಟ್ಕೊಳ್ಬೇಕು, ಸುಮ್ನೆ ಏಕಾಗ್ರತೆ ಅಲ್ಲ, ಸಮಾಧಿ ಸ್ಥಿತಿಗೆ ಇರಬೇಕು. ಯಾವ ಮಟ್ಟದಲ್ಲಿ? ಕೆಳ ಮಟ್ಟದಲ್ಲೋ ಇಲ್ಲ ಉನ್ನತ ಮನೋಲೋಕದ ಮಟ್ಟದಲ್ಲೋ ಸಮಾಧಿ ಸ್ಥಿತಿಯಲ್ಲಿ ಇದ್ದು ಆ ವಿಷಯದ ಬಗ್ಗೆ ಸಂಯಮ ಮಾಡಿದ್ರೆ ಆಗ ಯಾವ್ದ್ರ ಮೇಲೆ ಸಂಯಮ ಮಾಡ್ತೀವೋ ಅದನ್ನ ನಾವು ಪಡ್ಕೊಳ್ಳೋದಿಕ್ಕೆ ಸಾಧ್ಯವಾಗತ್ತೆ. ಹಾಗೆ ಕಳೆದ ಬಾರಿ ನಾವು ಈ ಸೌರಭ ವಿಶ್ವನ ತಿಳ್ಕೊಳ್ಬೇಕು. ಈಗ ಖಗೋಳಶಾಸ್ತ್ರ ಹೆಚ್ಚು ಬೆಳೆದಿದೆ. ಗ್ರಹಣದ ಸಮಯದಲ್ಲಿ ಅನೇಕ ಸಂಶೋಧನೆಗಳು ಮಾಡಿ ಯಾವ್ಯಾವ ನಕ್ಷತ್ರಗಳು ಎಷ್ಟು ದೂರ ಇದೆ, ಗ್ಯಾಲಕ್ಸಿಸ್ಗಳು ಯಾವ ರೀತಿ ಇದೆ, ಅಥವಾ ನಮ್ಮ ಸೌರ ಮಂಡಲದಲ್ಲಿ ಎಷ್ಟು ಗ್ರಹಗಳು ಯಾವ ದೂರದಲ್ಲಿ ಚಲಿಸ್ತಾ ಇದ್ದೇವೆ, ಏನಿದೆ ಅಂತಕ್ಕಂಥದ್ದೆಲ್ಲನೂ ಸಂಶೋಧನೆ ಮಾಡಿ ತಿಳ್ಕೊಂಡಿದ್ದಾರೆ. ಆಗಿನ ಕಾಲದಲ್ಲಿ ಕೇವಲ ಯೋಗ ಶಿಕ್ಷಣ ಪಡೆದಂತವ್ರು, ಯೋಗ ಸಾಧಕರು ಏನ್ ಮಾಡ್ತಿದ್ರು, ಈ ಸೂರ್ಯನ ಮೇಲೆ ಸಂಯಮ ಮಾಡ್ಬಿಟ್ರು ಅವರು. ಸೂರ್ಯನ ಮೇಲೆ ಸಂಯಮ ಮಾಡಿದ್ರೆ ಸೌರ ಬ್ರಹ್ಮಾಂಡದ ವಿಶ್ವ ದರ್ಶನ ಅವ್ರಿಗುಂಟಾಗ್ತಿತ್ತು. ಯಾವ ರೀತಿ ಸೌರ ಬ್ರಹ್ಮಾಂಡ ಇದೆ, ಸೌರ ಬ್ರಹ್ಮಾಂಡ ಅಂದ್ರೆ ನಮ್ಮ ಸೂರ್ಯನ ಸುತ್ತಲೂ ಗ್ರಹಗಳು ಸುತ್ತಾ ಇರ್ತಕ್ಕಂಥದ್ದು. ಇಷ್ಟೇ ಅಲ್ಲ, ಬೇರೆ ಸೌರ ಮಂಡಲಗಳನ್ನು ಕೂಡ ನಾವು ತಿಳ್ಕೊಳ್ಳೋ ಶಕ್ತಿ ಈ ಸಂಯಮದಿಂದ ಉಂಟಾಗತ್ತೆ. ಇನ್ನು ಒಂದು ಲಾಸ್ಟ್ ಬಾರಿ ತಿಳ್ಕೊಂಡ್ವಿ, ಚಂದ್ರನ ಮೇಲೆ ನಾವು ಸಂಯಮ ಮಾಡಿದ್ರೆ ನಕ್ಷತ್ರಗಳ ವ್ಯವಸ್ಥೆಯ ಬಗ್ಗೆ ತಿಳ್ಕೊಳ್ಬಹುದು. ವಿಶ್ವರೂಪ ದರ್ಶನ ಆಗೋದು ಸೂರ್ಯನ ನೋಡಿದಾಗ. ಅದೇ ಚಂದ್ರ ಅನ್ನೋದು ಯಾವುದು? ಭೂಮಿಯ ಒಂದು ಉಪಗ್ರಹ. ಆ ಚಂದ್ರ ಮೇಲೆ ನಾವು ಸಂಯಮ ಮಾಡಿದಾಗ, ಅಂದ್ರೆ ಸಮಾಧಿ ಸ್ಥಿತಿಯಲ್ಲಿ ಏಕಾಗ್ರತೆಯಿಂದ ಆ ಕಡೆ ನಾವು ಕಾನ್ಸಂಟ್ರೇಟ್ ಮಾಡಿದಾಗ ಏನಾಗತ್ತೆ, ಈ ಚಂದ್ರ ಯಾವ ರೀತಿ ಭೂಮಿಯ ಸುತ್ತಲೂ ತಿರುಗ್ತಾ ಇದೆ, ಅದ್ರ ಯಾವ್ದ್ರ ಭಾಗ, ಆಮೇಲೆ ಈ ಭೂಮಿ ಅಂತಕ್ಕಂಥ ಗ್ರಹ ಸೂರ್ಯನ ಸುತ್ತುಗಳು ಯಾವ ರೀತಿ ತಿರುಗ್ತಾ ಇದೆ ಸೌರಮಂಡಲ, ಅದೇ ರೀತಿಯ ಅನೇಕ ನಕ್ಷತ್ರಗಳು ಒಂದು ಕೇಂದ್ರ ಬಿಂದು ಸುತ್ತಲೂ ಸುತ್ತಾ ಇದೆ. ನಕ್ಷತ್ರ ಕುಂಜಗಳು, ಮಿಲ್ಕಿ ವೇಸ್ ಅಂತ ಹೇಳ್ತೀವಲ್ಲ, ಈ ಒಂದು ರಚನೆ, ಆ ಒಂದು ದೂರ ಎಷ್ಟು ದೂರದಲ್ಲಿ ಇದೆ, ಕಾಲ ಎಷ್ಟು ತಗೊಳುತ್ತೆ ಅಂತಕ್ಕಂಥದ್ದು ಕೂಡ ಚಂದ್ರನ ಮೇಲೆ ಸಂಯಮ ಮಾಡೋದ್ರಿಂದ ತಿಳ್ಕೊಳ್ತೀವಿ. ಇಲ್ಲಿವರೆಗೂ ನಾವು ಕಳೆದ ಬಾರಿ ತಿಳ್ಕೊಂಡಿದ್ವಿ. ಈ ದಿನ 29ನೇ ಶ್ಲೋಕ ಹೇಳುತ್ತೆ, ಧ್ರುವೇ ತದ್ಗತಿ ಜ್ಞಾನಂ. ಧ್ರುವ ನಕ್ಷತ್ರ, ಈಗ ಸೂರ್ಯ ನಕ್ಷತ್ರ ಅಲ್ಲ, ಧ್ರುವ, ಯಾವ್ದಾದ್ರು ಧ್ರುವ ಅಂತಕ್ಕಂಥದ್ದು ನಾವು ಒಂದು ಹೆಸರಿಟ್ಟಿದೀವಲ್ಲ, ಆ ನಕ್ಷತ್ರದ ಮೇಲೆ ಸಂಯಮ ಮಾಡುವುದರಿಂದ ಅವುಗಳ ಚಲನೆಯ ಬಗ್ಗೆ ತಿಳುವಳಿಕೆ ಲಭಿಸುತ್ತದೆ. ಯಾವ ರೀತಿ ಸೃಷ್ಟಿಯಾಗಿದೆ ಅಂತ ತಿಳ್ಕೊಳ್ಳೋದಲ್ಲದೆ, ಈ ಧ್ರುವ ನಕ್ಷತ್ರದ ಮೇಲೆ ಸಂಯಮ ಮಾಡಿದ್ರೆ ಆ ಧ್ರುವ ನಕ್ಷತ್ರದ ಸುತ್ತಲೂ ಇರುವ ಗ್ರಹಗಳು ಮತ್ತು ಈ ನಕ್ಷತ್ರಕ್ಕೂ ಇನ್ನೊಂದು ನಕ್ಷತ್ರಕ್ಕೂ ಇರ್ತಕ್ಕಂತ ಒಂದು ದೂರ, ಸಮಯ, ಇವನ್ನೆಲ್ಲ ಕೂಡ ನಾವು ತಿಳ್ಕೊಳ್ಳೋದಿಕ್ಕೆ ಸಾಧ್ಯವಾಗತ್ತೆ. ಯಾವಾಗ ನಾವು ಸಂಯಮ ಮಾಡೋದು. ಸಂಯಮ ಅಂದ್ರೆ ನೀವು ಸಾಧಾರಣ ಧ್ಯಾನದಲ್ಲಿ ಆಗೋದಿಲ್ಲ, ಸಮಾಧಿ ಸ್ಥಿತಿಗೆ ಇರ್ಬೇಕು. ಆ ಸಂಯಮ ಅಂತಂದ್ರೆ ಈ ಏಕಾಗ್ರತೆ ಪರಾಕಾಷ್ಠೆಗೆ ಏರಿರ್ಬೇಕು. ಆಗ ಮಾತ್ರ ನಾವು ಯಾವ ವಿಚಾರವನ್ನ ತಿಳ್ಕೊಳ್ಬೇಕು? ಸೌರ ಬ್ರಹ್ಮಾಂಡದ ವಿಚಾರ ತಿಳ್ಕೊಳ್ಬೇಕಾ? ಸೂರ್ಯನ ಮೇಲೆ ಸಂಯಮ ಮಾಡ್ಬೇಕು. ಆಮೇಲೆ ಈ ನಕ್ಷತ್ರಗಳು ಯಾವ ರೀತಿ ಚಲಿಸ್ತಾ ಇದ್ದಾವೆ ನೋಡಿ. ಚಲನೆ ಅಂದ ತಕ್ಷಣ ನಾವು ಬಹಳ ಹುಷಾರಾಗಿರ್ಬೇಕು. ಒಂದು ಚಲನೆ ಒಂದು ಡಿಸ್ಟೆನ್ಸ್ ಇದೆ, ನಿಗದಿತ ರಿಲೇಟಿವ್ ಡಿಸ್ಟೆನ್ಸ್ ಅಂತ ಹೇಳ್ತೀವಿ. ಆ ಒಂದು ಚಲಿಸ್ಬೇಕಾದ್ರೆ
ಈ ಒಂದು ಕೇಂದ್ರ ಬಿಂದು ನಕ್ಷತ್ರ ಅಂತ ಇಟ್ಕೊಳ್ಳೋಣ. ಆ ನಕ್ಷತ್ರ ಇನ್ನೊಂದು ಕೇಂದ್ರ ಬಿಂದು ಸುತ್ತಬೇಕಾದ್ರೆ ಅದು ತನ್ನದೇ ಆದ ಪರಿಧಿಯಲ್ಲಿ ಅಂದ್ರೆ ಪಾತ್ನಲ್ಲಿ ಸುತ್ತಾ ಇರತ್ತೆ. ಯಾವುದೇ ಕಾರಣಕ್ಕೂ ಅದ್ರಲ್ಲಿ ಹೋಗಿ ಮಿಕ್ಸಪ್ ಆಗುದಿಲ್ಲ. ಇನ್ನು ಹೇಳೋದಾದ್ರೆ ಒಂದು ಗ್ರಹ ನಮ್ಮ ಭೂಮಿ ಸೂರ್ಯನ ಸುತ್ತಲೂ ತಿರುಗ್ತಾ ಇದೆ. ಭೂಮಿ ಯಾವ ರೀತಿ ಉದ್ಭವ ಆಯ್ತು? ಸೂರ್ಯನ ಒಂದು ಭಾಗವೇ. ಆ ಸೂರ್ಯನ ಒಂದು ಭಾಗ ಆ ಒಂದು ಡಿಸ್ಟೆನ್ಸ್ ಇದೆಯಲ್ಲ, ಸೂರ್ಯನಿಗೂ ಭೂಮಿಗೂ ಇರುವ ಅಂತರ ಏನಿದೆಯೋ ಅದು ಒಂದು ಫಿಕ್ಸೆಡ್ ಆಗಿದೆ. ಆ ಅಂತರ ಕಡಿಮೆ ಆದ್ರೆ ಭೂಮಿ ಸೂರ್ಯನಿಂದ ಒಳಗಡೆ ಆಕರ್ಷಿತವಾಗ್ಬಿಡುತ್ತೆ. ಆ ಒಂದು ನಿಗದಿತ ರಿಲೇಟಿವ್ ಡಿಸ್ಟೆನ್ಸ್ ಇದೆಯಲ್ಲ, ಅದಕ್ಕಿಂತ ಜಾಸ್ತಿ ಆದ್ರೆ ಅದು ಸೂರ್ಯನಿಂದ ದೂರ ಹೊರಟೋಗುತ್ತೆ. ಅಂದ್ರೆ ಇಲ್ಲಿ ಒಂದು ಚಲನೆಗೆ ಗುರುತ್ವಾಕರ್ಷಣೆ, ಆಕರ್ಷಣೆ, ವಿಕರ್ಷಣೆ, ಈ ಕಡೆ ಆಕರ್ಷಿಸ್ತಾ ಇದೆ ಮತ್ತು ದೂರನೂ ತಳ್ತಾ ಇದೆ. ಎರಡೂ ಈ ಚಲನವಲನಗಳು ಅಲ್ಲಿ ಕೆಲಸ ಮಾಡ್ತಿದೆ ಅಂತಕ್ಕಂಥದ್ದು ನಾವು ಇಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಈ ನಿಯಮಗಳು ಇದೆಯಲ್ಲ, ಗುರುತ್ವಾಕರ್ಷಣ ನಿಯಮ ಅಥವಾ ಆಕರ್ಷಣ ವಿಕರ್ಷಣ ನಿಯಮ, ಇವುಗಳಿಂದ ನಮಗೇನಾಗತ್ತೆ, ಯಾವ ರೀತಿ ಈ ನಕ್ಷತ್ರಗಳು ಗ್ರಹಗಳು ಚಲಿಸ್ತಾ ಇದೆ ಅಂತಕ್ಕಂಥದ್ದು ನಮಗೆ ಈ ಧ್ರುವ ನಕ್ಷತ್ರ, ಯಾವುದೇ ನಕ್ಷತ್ರ ಆಗ್ಬೋದು, ಇಲ್ಲಿ ಹೆಸರು ಧ್ರುವ ನಕ್ಷತ್ರ ಕೊಟ್ಟಿದ್ದಾರೆ, ಅದ್ರ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಿದ್ರೆ, ಸಂಯಮ ಮಾಡಿದ್ರೆ ಅದರ ಚಲನೆಗಳನ್ನ ನಿಯಮದ ಮೇಲೆ ಅವು ನಡೀತಾ ಇದೆ. ಈ ಎಲ್ಲಾ ನಿಯಮಗಳಿಗೂ ಒಂದು ಮೂಲ ನಿಯಮ ಇದೆ. ಆ ನಿಯಮ ವ್ಯಾಪಕ ನಿಯಮ ಅಂತ ಕರಿತೀವಿ. ಆ ವ್ಯಾಪಕ ನಿಯಮವೇ ಪ್ರಕೃತಿ ಎಲ್ಲ ಕೆಲಸಗಳನ್ನ ಅದು ಮಾಡಿ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಈ ಒಂದು ನಿಯಮದ ಒಂದು ಮುಖದಲ್ಲಿ ನೀವು ಸಂಯಮ ಮಾಡಿದ್ರೆ ಉಳಿದ ಎಲ್ಲಾ ಭಾಗಗಳು ಕೂಡ ನಮಗೆ ಅರ್ಥವಾಗತ್ತೆ. ಒಂದು ಎಳೆ ಸಿಕ್ಕಿದ್ರೆ ಸಾಕು, ಅದ್ರ ಸಂಯಮ ಮಾಡಿದ್ರೆ ಉಳಿದಿದ ಎಲ್ಲ ಗ್ರಹಗಳು, ನಕ್ಷತ್ರಗಳು, ನಕ್ಷತ್ರ ಪುಂಜಗಳು ತನ್ನದೇ ಆದ ರೀತಿಯಲ್ಲಿ ಯಾವ್ದು ಕೊಲ್ಯಾಪ್ಸ್ ಆಗ್ತಾ ಇಲ್ಲ, ಒಂದಕ್ಕೊಂದು ಡಿಕ್ಕೆ ಹೊಡಿತಾ ಇಲ್ಲ, ತನ್ನದೇ ಆದ ಪಥದಲ್ಲಿ ಅವು ಚಲಿಸ್ತಾ ಇರೋದನ್ನ ನಾವು ಅಸ್ಟ್ರಾನಮರ್ಸ್, ಖಗೋಳಶಾಸ್ತ್ರಜ್ಞರು ಹೇಳ್ತಾರೆ. ಅದನ್ನ ಯೋಗಿಗಳು ಸಂಯಮದಿಂದ ಇದರ ರಚನೆಯನ್ನ, ಚಲನೆಯನ್ನ, ದೂರವನ್ನ, ಗತಿಯನ್ನ, ಕಾಲವನ್ನ ತಿಳ್ಕೊಳ್ಳೋದಿಕ್ಕೆ ಸಾಧ್ಯವಾಗತ್ತೆ. ಈ ರೀತಿ ಸಂಯಮ, ಹೊರಗಿನ ಪ್ರಪಂಚ ತಿಳ್ಕೊಳ್ಳೋದು. ಈಗ ನಮ್ಮ ಬಗ್ಗೆ ತಿಳ್ಕೊಳ್ಳೋದು ಹೇಳೋಣ. ಈ 30ನೇ ಶ್ಲೋಕದಲ್ಲಿ ಸೂತ್ರದಲ್ಲಿ ಹೇಳ್ತಾರೆ, ನಾಭಿ ಚಕ್ರೆ ಕಾಯ ವ್ಯೂಹ ಜ್ಞಾನಂ. ನಾಭಿ ಚಕ್ರ ಅಂತಂದ್ರೆ ಹೊಕ್ಕಳಿನ ಚಕ್ರ. ಆ ಹೊಕ್ಕಳಿನಲ್ಲಿ ಮೇಲೆ ಒಂದು ಚಕ್ರ ಇದೆ, ಮಣಿಪುರ ಚಕ್ರ ಅಂತ. ಆ ಮಣಿಪುರ ಚಕ್ರದ ಮೇಲೆ ಸಂಯಮ ಮಾಡಿದ್ರೆ, ಈಗ ಧ್ಯಾನ ವಸ್ತು ಮಣಿಪುರ ಚಕ್ರ, ಅದ್ರ ಮೇಲೆ ಸಂಯಮ ಮಾಡಿದಾಗ ದೇಹದ ವ್ಯವಸ್ಥೆ ಬಗ್ಗೆ ತಿಳುವಳಿಕೆ ನಮ್ಗೆ ಸಿಗುತ್ತೆ. ದೇಹ, ಈಗ ನಮ್ಮನ್ನ ನಾವು ತಿಳ್ಕೊಳ್ಬೇಕು. ನಾವು ಮನುಷ್ಯನ್ ನೋಡ್ತೀವಿ, ಏನ್ ನೋಡ್ತೀವಿ? ತಲೆ, ರುಂಡ, ಮುಂಡ, ಕೈ, ಕಾಲ್ ನೋಡ್ತೀವಿ. ಆದ್ರೆ ದೇಹದ ಒಳಗಡೆ ಎಂತ ಸಿಸ್ಟಮ್ಸ್ ಇದಾವೆ, ಎಂತ ವ್ಯೂಹಗಳು ವ್ಯವಸ್ಥಿತವಾಗಿ ನಡೀತಾ ಇದೆ, ಅದನ್ನ ತಿಳ್ಕೊಳ್ಬೇಕಾದ್ರೆ ವಿಜ್ಞಾನ ಈಗ ಬೆಳೆದಿದೆ, ಮೆಡಿಕಲ್ ಸೈನ್ಸ್ ಹೆಚ್ಚು ಬೆಳೆದಿದೆ. ಎಲ್ಲಾನು ಡಿಸೆಕ್ಟ್ ಮಾಡಿ ಯಾವ್ಯಾವ ಸಿಸ್ಟಮ್ಸ್ ಯಾವ್ಯಾವ ರೀತಿ ಮಾಡುತ್ತೆ, ಹೇಗೆ ಅಂತಕ್ಕಂತ ತಿಳ್ಕೊಂಡಿದ್ದಾರೆ. ಶರೀರ ಶಾಸ್ತ್ರದಿಂದ ಅವುಗಳನ್ನೆಲ್ಲನೂ ವ್ಯವಸ್ಥಿತವಾಗಿ ನಡೀತಾ ಇದೆ ಅಂತ ತಿಳ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ಸ್ಥೂಲ ದೇಹ, ಮೆಡಿಕಲ್ ಸೈನ್ಸ್ ಗೊತ್ತಿಲ್ದೇನೆ ಮೊದಲೇನೆ ಕೂಡ ಯೋಗದಿಂದ ಅಂದ್ರೆ ಸಂಯಮದಿಂದ ಸ್ಥೂಲ ದೇಹದ ಒಳಗಿನ ರಚನೆಯನ್ನ ತಿಳ್ಕೊಳ್ಳೋದಿಕ್ಕೆ ಸಾಧ್ಯವಾಗಿದೆ. ಯಾಕೆಂದ್ರೆ ಈ ಸ್ಥೂಲ ದೇಹ ಇದೆಯಲ್ಲ, ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆ ಸ್ಥೂಲ ಪ್ರಪಂಚದಲ್ಲಿ ನಾವು ಬದುಕಿ ಸ್ಥೂಲ ಪ್ರಪಂಚದ ಪ್ರಜ್ಞೆಯನ್ನ ತಿಳ್ಕೊಳ್ಬೇಕಾದ್ರೆ ಸ್ಥೂಲ ದೇಹ ಬೇಕು. ಆ ಸ್ಥೂಲ ದೇಹ ಮುಖ್ಯವಾದ ಹಾಗೆ ಇನ್ನೂ ಬಹಳ ಮುಖ್ಯವಾಗಿರ್ತಕ್ಕಂಥ ಇನ್ನೊಂದು ದೇಹ ಇದೆ. ಯಾವ್ದು ಸ್ಥೂಲ ದೇಹಕ್ಕೆ ಸಪೋರ್ಟ್ ಆಗಿರ್ತಕ್ಕಂಥದ್ದು, ಯಾವ್ದದು? ಪ್ರಾಣಮಯ ಶರೀರ. ಅದು ನಮ್ಗೆ ಕಾಣಲ್ಲ, ಅದೃಶ್ಯವಾಗಿದೆ. ಇದರ ಕಾರ್ಯಾಚರಣೆ ಬಹಳ ಮುಖ್ಯವಾದ್ದು. ಈ ಅನ್ನಮಯ ಸ್ಥೂಲ ದೇಹ ಅಂದ್ರೆ ಅನ್ನಮಯ ಕೋಶ ಮತ್ತು ಪ್ರಾಣಮಯ ಶರೀರ ಎರಡು ಸೇರಿದ್ರೆ ಸ್ಥೂಲ ದೇಹವಾಗತ್ತೆ. ಸ್ಥೂಲ ದೇಹ ಆರೋಗ್ಯವಾಗಿರ್ಬೇಕಾದ್ರೆ ಈ ಅನ್ನಮಯ ಶರೀರ, ನಾವ್ ಕಾಣ್ತಕ್ಕಂಥ ಅನ್ನಮಯ ಶರೀರಕ್ಕೆ
ಪ್ರಾಣಮಯ ಶರೀರದಿಂದ ಪ್ರಾಣ ಸರಿಯಾದ ರೀತಿಯಲ್ಲಿ ಸರಬರಾಜು ವಿತರಣೆ ಆಗ್ಬೇಕು. ಇದು ವಿಜ್ಞಾನಿಗಳಿಗೆ ಗೊತ್ತಿಲ್ಲ. ಅವರು ಸಂಶೋಧನೆ ಮಾಡಿ ಸ್ಥೂಲ ದೇಹದ ಕಾರ್ಯಾಚರಣೆಗಳು ಬಹಳ ವ್ಯವಸ್ಥಿತವಾಗಿ ನಡೀತಿದೆ, ಬಹಳ ಬುದ್ಧಿಶಕ್ತಿಯಿಂದ ನಿರ್ದೇಶಿಸಲ್ಪಡ್ತಾ ಇದೆ ಅಂತ ಹೇಳ್ತಾರೆ. ಯಾರ್ ಮಾಡ್ತಾ ಇದ್ದಾರೆ, ಹೇಗ್ ಮಾಡ್ತಾ ಇದ್ದಾರೆ ಅಂತ ವಿಜ್ಞಾನಕ್ಕೆ ಗೊತ್ತಿಲ್ಲ. ಇಷ್ಟು ಮಾತ್ರ ತಿಳ್ಕೊಂಡಿದ್ದಾರೆ. ನಮ್ ದೇಹದಲ್ಲಿ ಅನೇಕ ವ್ಯೂಹಗಳಿದಾವೆ. ಬ್ಲಡ್ ಸರ್ಕ್ಯುಲೇಟರಿ ಸಿಸ್ಟಮ್, ರಕ್ತ ಪರಿಚಲನಾ ವ್ಯೂಹ, ಆಮೇಲೆ ಲಿಂಫ್ಯಾಟಿಕ್ ಸಿಸ್ಟಮ್ ಅಂತ ಹೇಳ್ತೀವಿ. ಲಿಂಫ್ಯಾಟಿಕ್ ಅಂದ್ರೆ ದುಗ್ಧ ರಸನಾಳಗಳ ವ್ಯೂಹ ಬಹಳ ಮುಖ್ಯವಾದ್ದು. ಆಮೇಲೆ ಗ್ರಂಥಿಗಳ ವ್ಯೂಹ, ಮೂಳೆಗಳ ವ್ಯೂಹ, ಹೀಗೆ ಡೈಜೆಸ್ಟ್ ಸಿಸ್ಟಮ್, ಈ ತರದ್ದೆಲ್ಲ ವ್ಯೂಹಗಳು ಬಹಳ ನಾವು ಹೊರಗಡೆ ಸೈನ್ಸ್, ಈಗ ಮೆಡಿಕಲ್ ಸೈನ್ಸ್ ತಿಳ್ಕೊಂಡ್ಮೇಲೆ ಎಷ್ಟು ಅದ್ಭುತವಾಗಿ ಮಾಡುತ್ತೆ ಅಂತಕ್ಕಂಥದ್ದು ಬಹಳ ವಿಚಿತ್ರ ಅನ್ಸುತ್ತೆ. ಎಷ್ಟ್ ಚೆನ್ನಾಗಿ ನಾವು ಆಹಾರನ ಬಾಯಲ್ಲಿ ಇಟ್ಕೊಂಡ ತಕ್ಷಣ ನಮ್ಗೆ ಅದನ್ನ ಜಿಗಿದು ಹೊಟ್ಟೆಯಲ್ಲಿ ಹೋಗಿ ಪಚನವಾಗಿ ಅದೆಲ್ಲ ಏನೇ ತಿಂದಿದ್ರು ಕೂಡ ಅದು ರಸವಾಗಿ ಗ್ಲುಕೋಸ್ ಆಗಿ ಪರಿವರ್ತನೆ ಆಗಿ ಆ ರಸವನ್ನ ಅಂದ್ರೆ ಆಹಾರವನ್ನ ರಕ್ತನಾಳಗಳು ಜೀವಕೋಶಗಳಿಗೆ ಸರಬರಾಜು ಮಾಡಿ ಅಲ್ಲಿ ಆಮ್ಲಜನಕದಲ್ಲಿ ಉರಿದು ಅಲ್ಲಿಂದ ಬರ್ತಕ್ಕಂಥ ಶಕ್ತಿಯನ್ನ ಮೈಟೋಕಾಂಡ್ರಿ ಅಂತ ಕರಿತೀವಿ. ಅದು ಪವರ್ ಬ್ಯಾಂಕ್ ಅಂತ ಹೇಳ್ತೀವಲ್ಲ, ಹಾಗೆ ಪವರ್ ಹೌಸ್ ನಮ್ಮ ಸೆಲ್ಗಳಲ್ಲಿದೆ. ಶಕ್ತಿ ಎಲ್ಲ ರಿಲೀಸ್ ಮಾಡಲ್ಲ, ಬೇಕು ಅಂದಾಗ ಮಾತ್ರ ಬಿಡುಗಡೆ ಮಾಡ್ತಕ್ಕಂಥದ್ದು. ಇಷ್ಟು ವ್ಯವಸ್ಥಿತವಾಗಿ ನಾವು ವ್ಯೂಹಗಳನ್ನ ಈಗ ವಿಜ್ಞಾನ ತಿಳ್ಕೊಂಡಿದೆ. ಆದ್ರೆ ಇದಕ್ಕೆಲ್ಲನೂ ಇನ್ನೂ ಶಕ್ತಿ ಕೊಡ್ತಕ್ಕಂಥದ್ದು ಪ್ರಾಣಮಯ ಶಕ್ತಿ, ಆ ಪ್ರಾಣ ಶರೀರ. ಇನ್ನು ಇದನ್ನೆಲ್ಲ ವಿಜ್ಞಾನ ತಿಳ್ಕೊಂಡಿಲ್ಲ. ಅದನ್ನ ತಿಳ್ಕೊಂಡಿರ್ತಕ್ಕಂಥದ್ದು ನಾಭಿ ಚಕ್ರದ ಮೇಲೆ, ಅಂದ್ರೆ ಹೊಕ್ಕಳಿನ ಮೇಲೆ ಇರ್ತಕ್ಕಂಥ ಮಣಿ ಚಕ್ರದ ಮೇಲೆ ಸಂಯಮ ಮಾಡಿದಾಗ ಯೋಗಿಗಳು ಇಡೀ ದೇಹದ ವ್ಯೂಹ ವ್ಯವಸ್ಥೆ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ ಸಾಧ್ಯವಾಗತ್ತೆ. ನೋಡಿ, ಇದು ತಿಳ್ಕೊಳ್ಬೇಕು. ಆಗಿನ ಕಾಲದಲ್ಲಿ ಏನೋ ತೊಂದರೆ ಆಗಿದೆ ಅಂತ ಅವರು ಸಂಯಮ ಮಾಡಿ ಇಂಥ ಕಡೆ ನಿಮ್ಗೆ ತೊಂದರೆ ಆಗಿದೆ ಅಂತ ಹೇಳ್ಬಿಡ್ತಾ ಇದ್ರು. ಯಾಕೆಂದ್ರೆ ಅವರಿಗೆ ನಾವ್ ಅಂತೀವಿ ಅತೀಂದ್ರಿಯ ಶಕ್ತಿಯಿಂದ ತಿಳ್ಕೊಂಡ್ರು ಅಂತ. ಹಾಗೆ ದೇಹ ರಚನೆಯನ್ನ ತಿಳ್ಕೊಳ್ಬೇಕಾದ್ರೆ ಮೆಡಿಕಲ್ ಸೈನ್ಸೇ ಓದ್ಬೇಕಾಗಿಲ್ಲ. ಅದಕ್ಕಿಂತ ಹೆಚ್ಚು ಜ್ಞಾನವನ್ನ ಕೊಟ್ಟಿರ್ತಕ್ಕಂಥದ್ದು ಈ ಸಂಯಮ. ಧಾರಣ, ದಾನ, ಸಮಾಧಿ ಸ್ಥಿತಿಯ ಕ್ರಮದಲ್ಲಿ ಬರ್ತಕ್ಕಂಥ ಸಂಯಮ ಮಾಡುವುದರಿಂದ ನಮ್ಮ ದೇಹದ ರಚನೆಯನ್ನ, ವ್ಯವಸ್ಥೆ ಬಗ್ಗೆ ತಿಳ್ಕೊಳ್ಳೋಕೆ ಸಾಧ್ಯ. ಇನ್ನೊಂದು ಮುಂದಿನ ಸೂತ್ರಕ್ಕೆ ಹೋಗೋಣ. ಕಂಠಕೂಪೆ ಕ್ಷುತಿ ಪಿಪಾಸ ನಿವೃತ್ತಿ. ಇಲ್ಲಿ ಕಂಠಕೂಪ ಅಂತ ಹೇಳ್ತಾರೆ. ಕಂಠ ಅಂದ್ರೆ ಗಂಟ್ಲು, ಕುಳಿ ಅಂದ್ರೆ ಹಳ್ಳ ಇದೆಯಲ್ಲ, ಇಲ್ಲಿ ಒಂದು ಚಕ್ರ ಇದೆ. ಅದನ್ನ ವಿಶುದ್ಧ ಚಕ್ರ ಅಂತ ಕರಿತೀವಿ. ಸಾಧಾರಣವಾಗಿ ಈ ಪ್ರಾಣಮಯ ಶರೀರದ ಮೇಲೆ ಈ ಚಕ್ರಗಳಿರೋದು. ನಾವು ಸ್ಥೂಲವಾಗಿ ಹೇಳ್ತೀವಿ ಹೃದಯದ ಮೇಲೆ, ಗಂಟಲಲ್ಲಿ, ಹಾಗೆ ಹೊಕ್ಕಳಿ ಮೇಲೆ ಅಂತ ಹೇಳಿದ್ರು ಕೂಡ ಅದರ ಮೇಲ್ಭಾಗದಲ್ಲಿ ಇರ್ತಕ್ಕಂಥದ್ದು ಪ್ರಾಣಮಯ ಶರೀರ. ಅದರಲ್ಲಿ ಈ ಚಕ್ರಗಳಿರ್ತಕ್ಕಂಥದ್ದು. ಆ ಚಕ್ರಗಳು ನಾವು ನೋಡಿಲ್ಲ, ಆದ್ರೂ ಕೂಡ ಸಂಯಮ ಮಾಡಿದಾಗ ಗಂಟಲಿನಲ್ಲಿ ಇರ್ತಕ್ಕಂಥ ಕುಳಿಯ ಮೇಲೆ ಸಂಯಮ ಮಾಡುವುದರಿಂದ ಮನುಷ್ಯನ ಹಸಿವು, ಬಾಯಾರಿಕೆಗಳನ್ನ ಮುಕ್ತನಾಗಬಹುದು. ಈಗ ತುಂಬಾ ನಮ್ಗೆ ಈಗ ಸಮಯಕ್ಕೆ ಹಸಿವಾಗತ್ತೆ. ಯಾಕಾಗತ್ತೆ? ದೇಹದಲ್ಲಿ ಕೆಲವು ರಸ ವಿಶೇಷಗಳು ಉತ್ಪತ್ತಿ ಆಗತ್ತೆ, ಜೀರ್ಣವಾಗೋಗ್ಬಿಟ್ಟಿರತ್ತೆ, ದೇಹಕ್ಕೆ ಎನರ್ಜಿ ಬೇಕು ಅಂತ ಗ್ರೀನ್ ಸಿಗ್ನಲ್ ಕೊಟ್ಟು ನಮ್ಗೆ ಹಸಿವು ಉಂಟಾಗತ್ತೆ. ಅದೇ ನೀವು ಆ ಸಮಯ ಬಿಟ್ಬಿಡಿ, ಆಮೇಲೆ ಮತ್ತೆ ಹಸಿವೆ ಆಗೋದಿಲ್ಲ. ಆಮೇಲೆ ಬಾಯಾರಿಕೆನೂ ಕೂಡ, ಹಸಿವು, ಬಾಯಾರಿಕೆ, ನಿದ್ರೆಗಳನ್ನ ನಾವು ನಿಗ್ರಹಿಸಬಹುದು ಸಂಯಮದಿಂದ. ಇನ್ನೂ ಹೇಳ್ತಾರೆ, ನಮ್ಮ ಮೆದುಳಿನಲ್ಲಿ ಥ್ಯಾಲಮಸ್, ಹೈಪೋಥ್ಯಾಲಮಸ್ ಅಂತ ಹೇಳ್ತೀವಿ, ಮಧ್ಯದ ಮೆದುಳು ಅಂತೀವಿ. ಅಲ್ಲಿ ಒಂದು ಕೇಂದ್ರ ಇದೆ. ಅದ್ರ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಿದ್ರೆ ನಾವು ಹಸಿವು ಬಾಯಾರಿಕೆಗಳನ್ನ ತಡೆಗಟ್ಟಬಹುದು. ಹಸಿವು ಒಂದು 8 ದಿನ ಕೂಡ ಊಟ ಇಲ್ದೇನೆ ಇರಬಹುದು, ನೀರು ಕುಡಿದೇ ಇರಬಹುದು. ಹಾಗೆ ಈ ವಿಶುದ್ಧ ಚಕ್ರದ ಮೇಲೆ ಸಂಯಮ ಮಾಡುವುದರಿಂದ ಹಸಿವು, ಬಾಯಾರಿಕೆ, ನಿದ್ರೆ, ದೇಹದ ಗಳನ್ನ ನಾವು ನಿಗ್ರಹಿಸಬಹುದು. ಯಾಕೆ ಅಂತಂದ್ರೆ ಈ ಗಂಟಲಿನಲ್ಲಿ ಇವುಗಳನ್ನ ಹಸಿವು, ಬಾಯಾರಿಕೆಗೆ ಬೇಕಾಗಿರ್ತಕ್ಕಂಥ ರಸಗಳನ್ನ ಕೆಲವು ಗ್ರಂಥಿಗಳು ಉತ್ಪತ್ತಿ ಮಾಡುತ್ತೆ. ಅದ್ರ ಮೇಲೆ ಅವಲಂಬಿತವಾಗಿರುತ್ತೆ. ಯಾವ ಗ್ರಂಥಿ ಅಂತ ತಿಳ್ಕೊಳ್ಬೇಕಾದ್ರೆ ನಾವು ಹಿಂದಕ್ಕೆ ಹೋಗೋಣ.
ನಾಭಿ ಚಕ್ರದ ಮೇಲೆ ಅಂದ್ರೆ ಮಣಿಪುರ ಚಕ್ರದ ಮೇಲೆ ನಾವು ಸಂಯಮ ಮಾಡಿದ್ರೆ ಹಸಿವು ಬಾಯಾರಿಕೆಗಳಿಗೆ ಉಪಯುಕ್ತವಾಗಿರ್ತಕ್ಕಂತ ರಸಗಳನ್ನ ಉತ್ಪತ್ತಿ ಮಾಡುವ ಗ್ರಂಥಿಗಳು ಯಾವುದು, ನಿರ್ದಿಷ್ಟ ಗ್ರಂಥಿ ಯಾವುದು ಅಂತ ನಮ್ಗೆ ತಿಳ್ಕೊಳಕ್ ಸಾಧ್ಯವಾಗತ್ತೆ. ಈ ರೀತಿ ಗಂಟಲ ಕುಳಿಯಲ್ಲಿರುವ ನಿರ್ದಿಷ್ಟ ಗ್ರಂಥಿಯ ಮೇಲೆ ಹಾಗೂ ಆ ಒಂದು ಚಕ್ರದ ಮೇಲೆ ಸಂಯಮ ಮಾಡಿದ್ರ ಮೂಲಕ ಯೋಗಿಯು ಈ ಸಂವೇದನೆಗಳನ್ನ ತನ್ನಿಚ್ಛೆಗೆ ಒಳಪಡಿಸ್ಕೊಳ್ತಾನೆ. ಊಟ ಮಾಡದೆ ಎಷ್ಟು ದಿನ ಇರ್ಬೋದು. ತಪಸ್ ಮಾಡ್ಬೇಕಾದ್ರೆ ಊಟ ಕಂಟಿನ್ಯೂಸ್ ಆಗಿ ಮಾಡಲ್ಲ. ತಿಂಗಳಾನ್ಗಟ್ಲೆ ಊಟ ಇಲ್ಲದೇನೆ ಧ್ಯಾನ ಮಾಡ್ತಾರೆ. ಹಾಗೆ ಜೀವಂತ ಸಮಾಧಿ ಆಗ್ತಾರೆ ನೋಡ್ರಿ. ಅವರು ಕೂಡ ಈ ಒಂದು ಸಂಯಮ ಮಾಡೋದ್ರಿಂದ ಹಸಿವು ಅವ್ರಿಗೆ ಪ್ರಾಣ ಇರುತ್ತೆ. ಆದ್ರೆ ಪ್ರಾಣ ಬಿಟ್ಟಿದ್ರು ಕೂಡನು ಹಸಿವು ಬಾಯಾರಿಕೆಗಳನ್ನ ತಡೆದು ಅವರು ಸಮಾಧಿಯಲ್ಲಿ ಜೀವಂತವಾಗಿ ಇರ್ತಕ್ಕಂತ ಉದಾಹರಣೆಗಳು ಕೂಡನು ಬರುತ್ತೆ. ಇನ್ನೊಂದು ವಿಚಾರ ತಿಳ್ಕೊಳ್ಬೇಕು. ಏನಪ್ಪಾ ಅಂದ್ರೆ ಈ ಗ್ರಂಥಿಗಳು ಅಂತ ಹೇಳಿದ್ವಲ್ಲ, ರಸಗಳನ್ನ ಉತ್ಪತ್ತಿ ಮಾಡ್ತಕ್ಕಂತ ಗ್ರಂಥಿಗಳನ್ನ ನಾವು ಮುಖ್ಯವಾಗಿ ಕಂಟ್ರೋಲ್ ಮಾಡೋದು ಪ್ರಾಣಶಕ್ತಿ. ಅದಕ್ಕೆ ಹೇಳೋದೆ ಪ್ರಾಣ ಅಂತಂದ್ರೆ ಪ್ರಾಣ ದೇಹದ ಮೇಲೆ ಇರ್ತಕ್ಕಂತ ವಿಶುದ್ಧ ಚಕ್ರ. ಆ ಚಕ್ರ ಈ ರಸಗಳನ್ನ ಉತ್ಪತ್ತಿಗೆ ಅದು ಪ್ರೇರಣೆಯನ್ನ ಕೊಡುತ್ತೆ. ಹೀಗೆ ಯೋಗಿಯು ತನ್ನ ದೇಹದ ಎಲ್ಲ ಶಾರೀರಿಕ ಕಾರ್ಯಾಚರಣೆಗಳನ್ನ ಹೃದಯ ಶ್ವಾಸಕೋಶಗಳ ಚಲನೆಯನ್ನ ಕೂಡ ನಿಲ್ಲಿಸ್ಬೋದು. ಅವನು ಹೃದಯನ ಹಾರ್ಟ್ ಬೀಟ್ ಬೇಕಾದ್ರೆ ನಿಲ್ಲಿಸ್ಬೋದು, ಉಸಿರಾಟ ನಿಲ್ಲಿಸ್ಬೋದು, ಆದ್ರೆ ಅವ್ನು ಸಾಯೋದಿಲ್ಲ. ಅಂದ್ರೆ ಈ ಸಂಯಮದಿಂದ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯವಾಗುತ್ತೆ. ನೋಡಿ, ಇಂಥ ಒಂದು ಶಕ್ತಿ ಇದೆ. ಆದ್ರೆ ಇವುಗಳನ್ನ ಬಯಸಬಾರ್ದು ಅಂತ ಹೇಳ್ತಾರೆ. ಇನ್ನೊಂದು ಕೂರ್ಮ ನಾಢ್ಯಂ ಸ್ಥೈರ್ಯಂ. ಕೂರ್ಮ ನಾಡಿಯ ಮೇಲೆ ಸಂಯಮ ಮಾಡುವುದರಿಂದ ಸ್ಥೈರ್ಯ ಲಭಿಸುತ್ತದೆ. ನೋಡಿ, ಕೂರ್ಮ ಅಂತಕ್ಕಂಥದ್ದು ಒಂದು ಪ್ರಾಣ. ಅನೇಕ ಪ್ರಾಣಗಳಿದೆ, ನೀವು ಕೇಳಿರ್ಬೋದು. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ ಹೇಳ್ತೀವಲ್ಲ. ಈ ಪ್ರಾಣಗಳಲ್ಲಿ ಈ ಕೂರ್ಮ ಅಂತಕ್ಕಂಥದ್ದು ಒಂದು ಪ್ರಾಣ. ಆ ಪ್ರಾಣ ಹರಿಯೋದಿಕ್ಕೆ ನಾಡಿ ಅಂತ ಕರಿತೀವಿ. ಅದನ್ನೇ ಕೂರ್ಮ ನಾಡಿ ಅಂತ ಹೇಳ್ತಕ್ಕಂಥದ್ದು. ಒಂದೊಂದು ವಿಧದ ಪ್ರಾಣಕ್ಕೂ ಶರೀರದಲ್ಲಿ ಅಂದ್ರೆ ಪ್ರಾಣ ಆಗ್ಲಿ, ಅಪಾನ ಆಗ್ಲಿ, ವ್ಯಾನ, ಉದಾನ, ಸಮಾನ ಇವೆಲ್ಲ ಇದೆಯಲ್ಲ, ಒಂದೊಂದು ನಿರ್ದಿಷ್ಟ ಕೆಲಸಗಳನ್ನ ಮಾಡುತ್ತೆ. ಒಂದು ತತ್ವ ಅದರಲ್ಲಿ ಕೆಲಸ ಮಾಡುತ್ತೆ. ಇವುಗಳಿಗೆಲ್ಲ ಕೂಡ ಆ ನಾಡಿಯ ಮೂಲಕ ಪ್ರಾಣ ಹರಿತಾ ಇರುತ್ತೆ. ಈ ಕೂರ್ಮ ನಾಡಿ ಅಂತಕ್ಕಂಥದ್ದು ವಾಹಕ. ಯಾವ್ದಕ್ಕೆ? ಕೂರ್ಮ ಅಂತಕ್ಕಂಥ ಪ್ರಾಣಕ್ಕೆ. ಇದು ಇದನ್ನ ಸಂಯಮ ಮಾಡೋದ್ರಿಂದ ದೇಹ ನಿಶ್ಚಲವಾಗತ್ತೆ, ದೇಹ ಸ್ಥಗಿತವಾಗತ್ತೆ, ಇನಾಕ್ಟಿವ್ ಆಗ್ಬಿಡತ್ತೆ, ಸ್ತಂಭವಾಗತ್ತೆ. ಕೂರ್ಮ ನಾಡಿಯ ಮೇಲೆ ಸಂಯಮ ಮಾಡಿದಾಗ ಆ ಪ್ರಾಣ ಆ ದೇಹದಲ್ಲಿ ಹರಿದೇ ಇದ್ದಾಗ ದೇಹ ಶಿಲೆ ಅಂತಾಗೋಗ್ಬಿಡುತ್ತೆ. ಸ್ಥೂಲ ಶರೀರದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಇದು ಈ ಕೂರ್ಮ ನಾಡಿ ಪ್ರಾಣ ಎಲ್ಲಾ ಕಡೆ ಹರಿಯೋದ್ರಿಂದ ಸಹಜವಾಗಿ ಕೆಲಸಗಳು ನಡ್ಕೊಂಡು ಹೋಗ್ತಾ ಇರುತ್ತೆ. ಆ ಸಹಜವಾದ ಕೆಲಸವನ್ನು ನಿಲ್ಲಿಸ್ಬೇಕಾದ್ರೆ ಕೂರ್ಮ ನಾಡಿಯ ಮೇಲೆ ನಾವು ಸಂಯಮ ಮಾಡಬೇಕು. ಈ ರೀತಿ ಸ್ಥೂಲ ಶರೀರದ ವಿವಿಧ ಭಾಗಗಳು, ಶರೀರದಲ್ಲಿ ಅನೇಕ ಭಾಗಗಳಿದಾವಲ್ಲ, ಅವುಗಳು ಕೆಲಸಗಳನ್ನ ತಾನೇ ಮಾಡ್ಕೊಂಡು ಹೋಗ್ತಿರುತ್ತೆ. ಆದ್ರೆ ಪ್ರತಿಯೊಂದು ಭಾಗವೂ ಕೂಡ ಒಂದು ತತ್ವದ ವಾಹಕವಾಗಿರೋದ್ರಿಂದ ದೇಹದ ಒಂದು ಜಠರ ಆಗಿರ್ಬೋದು, ಮೂತ್ರಪಿಂಡ ಆಗಿರ್ಬೋದು, ಲಿಂಫ್ ನೋಡ್ಸ್ ಆಗಿರ್ಬೋದು, ಮೂಳೆ ಆಗಿರ್ಬೋದು, ಇವುಗಳೆಲ್ಲ ದೇಹದಲ್ಲಿ ಅನೇಕ ಕೆಲಸಗಳು ಮಾಡ್ತಕ್ಕಂಥ ಅಂಗಗಳಿದಾವಲ್ಲ, ಅವುಗಳು ಒಂದೊಂದು ಪ್ರಾಣ ಅದರಲ್ಲಿ ಕೆಲಸ ಮಾಡುತ್ತೆ. ಈ ಪ್ರಾಣ ಹರಿದಾಗ ಆ ಅಂಗಗಳು ಸರಿಯಾಗಿ ಕೆಲಸ ಮಾಡುತ್ತೆ. ಇದನ್ನ ತಮ್ಮ ಇಚ್ಛಾನುಸಾರ ನಾವು ಇಚ್ಛಾಶಕ್ತಿಯಿಂದ ಆ ಪ್ರಾಣವನ್ನ ಅಲ್ಲಿ ಹರಿದೇ ಇದ್ರೆ ಅದನ್ನ ನಾವು ನಿಗ್ರಹಿಸ್ಬೋದು ಅನ್ನೋದನ್ನ ಈ ಕೂರ್ಮ ನಾಡಿಯಿಂದ ನಾವು ನಮ್ಮ ದೇಹವನ್ನ ಸ್ಥಗಿತ ಮಾಡ್ಬೋದು. ಕೆಲವು ಕೆಲಸಗಳನ್ನ ಕೂಡ ನಾವು ಹೆಚ್ಚು ಮಾಡ್ಬೋದು ಅಥವಾ ಕಡಿಮೆ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಈ ಸೂತ್ರದಲ್ಲಿ ಹೇಳ್ತಾರೆ. ಇನ್ನೊಂದು ಮೂರ್ಧ ಜ್ಯೋತಿಷಿ ಸಿದ್ಧ ದರ್ಶನಂ ಅಂತ. ಮೂರ್ಧ ಜ್ಯೋತಿಷಿ ನೋಡ್ರಿ, ಇದು ಬಹಳ ಮುಖ್ಯವಾದಂತದ್ದು. ನೆತ್ತಿಯ ತಳದಲ್ಲಿ ಸಹಸ್ರಾರ ಇದೆಯಲ್ಲ, ನೆತ್ತಿಯ ತಳದಲ್ಲಿ ಒಂದು ಜ್ಯೋತಿ ಬೆಳಗ್ತಾ ಇದೆ. ಅದ್ರ ಮೇಲೆ ಸಂಯಮ ಮಾಡಿದ್ರೆ
ಸಿದ್ಧರ ದರ್ಶನವಾಗುತ್ತೆ ಅಂತ ಹೇಳ್ತಾರೆ. ನತ್ತಿಯ ಇದು ಸಹಸ್ರಾರ ಚಕ್ರ, ಅದರ ಕೆಳಗಡೆ ಒಂದು ಜ್ಯೋತಿ ಇದೆ. ಆ ಜ್ಯೋತಿ ಮೇಲೆ ಸಹಸ್ರಾರ ಚಕ್ರನೇ ಒಂದು ಬೆಳಕು ಕೊಡ್ತಕ್ಕಂಥ ಜ್ಯೋತಿ. ಅದ್ರ ಮೇಲೆ ಸಂಯಮ ಮಾಡಿದ್ರೆ ಸಿದ್ಧ ಪುರುಷರ ದರ್ಶನವನ್ನ ಮಾಡಬಹುದು. ಯೋಗ ಸಾಧನೆಯಲ್ಲಿ ಪ್ರತಿಯೊಬ್ಬ ಮಾನವನ ಆತ್ಮ ವಿಕಾಸ ಹೊಂದಿ ಪರಿಪೂರ್ಣನಾಗ್ತಾನೆ. ಯೋಗ ಸಾಧನೆ ಮಾಡ್ತಕ್ಕಂಥವ್ರು ಪ್ರತಿಯೊಬ್ರು ಕೂಡ ಕೊನೆಗೆ ಪರಿಪೂರ್ಣನಾಗ್ಬೇಕು, ಪರ್ಫೆಕ್ಷನ್ ಆಗ್ತಾನೆ. ಆ ಪರಿಪೂರ್ತಿಯನ್ನ ಪಡೆದು ಉನ್ನತ ಜ್ಞಾನದ ಸ್ಥಿತಿಯಲ್ಲಿ ಜೀವಿಸುತ್ತಿರುವ ವ್ಯಕ್ತಿಗಳು, ಪರಿಪೂರ್ಣರಾಗಿರ್ತಕ್ಕಂಥವ್ರು, ಜೀವನ್ಮುಕ್ತರು ಅಂತ ಹೇಳ್ತೀವಲ್ಲ, ಅವ್ರು ಇದಾರೆ, ಅವ್ರ ಅಸ್ತಿತ್ವದಲ್ಲಿ ಇದಾರೆ. ಅವರನ್ನ ನಾವು ಏನಂತ ಕರಿತೀವಿ, ಆ ಮಹಾತ್ಮರನ್ನ ಸಿದ್ಧರು ಅಂತ ಕರಿತೀವಿ. ಈಗ ಸಿದ್ಧಲಿಂಗೇಶ್ವರ ಅಂತ ಹೇಳ್ತೀವಿ, ಯಡಿಯೂರು ಸಿದ್ಧಲಿಂಗೇಶ್ವರ, ಸಿದ್ಧಗಂಗಾ ಸ್ವಾಮಿಗಳು ಅಂತ ಹೇಳ್ತೀವಿ. ಹೀಗೆ ಅನೇಕ ಮಹನೀಯರು, ಜೀವನ್ಮುಕ್ತರು, ಕೈವಾರದ ನಾರಾಯಣ ತಾತ, ಇವರೆಲ್ಲ ಸಿದ್ಧರು, ಅವರೆಲ್ಲ ಇದ್ದಾರೆ. ಈ ಪರಿಪೂರ್ಣ ವ್ಯಕ್ತಿಗಳಿಗೆ ಪುನರ್ಜನ್ಮ ಇಲ್ಲ. ಯಾಕೆಂದ್ರೆ ಅವ್ರು ಏನು ಕಲಿಬೇಕಾದ್ದೆಲ್ಲ ಎಲ್ಲ ಪಾಠನ ಕಲ್ತು ಬಿಟ್ಟಿದ್ದಾರೆ. ಮಾನವ ಕೋಟಿಗೆ ಇವರು ಸಹಾಯ ಮಾಡ್ಬೇಕು. ಅವರು ಬೆಳೆದ ಹಾಗೆ ಇಡೀ ಮಾನವ ಕೋಟಿ ಸಂಸರಣೆಯಲ್ಲಿ ಮುಂದುವರಿಬೇಕು ಅಂತಂದ್ಬಿಟ್ರು ಅವರು ಶರೀರವನ್ನ ಧರಿಸ್ಕೊಂಡು ಭೂಮಿಗೆ ಬರ್ತಾರೆ. ಅವರ ಪ್ರಜ್ಞೆಯು ಬರ್ತಾರೆ ಅಂದ್ರೆ ಬಂದ್ರು ಕೂಡ ಅವರ ಪ್ರಜ್ಞೆ ಉನ್ನತ ಮಟ್ಟದಲ್ಲೇ ಕೆಲಸ ಮಾಡುತ್ತೆ. ಅವರನ್ನ ನಾವು ಸಂಪರ್ಕಿಸ್ಬೇಕಾದ್ರೆ ನಾವು ಅವ್ರನ್ನ ಸ್ಥೂಲ ಲೋಕದಲ್ಲಿ ಭೇಟಿ ಆದ್ರೆ ಏನೋ ಪ್ರಯೋಜನ ಆಗಲ್ಲ. ಅವರು ವಾಸ ಮಾಡೋದು ಎಲ್ಲಿ? ಉನ್ನತ ಲೋಕದಲ್ಲಿ. ಅದಕ್ಕೆ ಹೇಳ್ತಾರೆ, ನಿಮ್ಮ ಲೋಕವನ್ನ ಬಿಟ್ಟು ನಮ್ಮ ಲೋಕಕ್ಕೆ ಬನ್ನಿ ಅಂತ ಹೇಳ್ತಾರೆ. ಆದ್ರಿಂದ ಅಂತ ಮಹಾತ್ಮರು ಸಿದ್ಧರ ಸಂಪರ್ಕವನ್ನ ಪಡಿಬೇಕಾದ್ರೆ ಅವರ ಪ್ರಜ್ಞೆ ಕೆಲಸ ಮಾಡ್ತಾ ಇರ್ತಕ್ಕಂತ ಲೋಕಕ್ಕೆ, ಅದು ಅವ್ರ ಪ್ರಜ್ಞೆಯಲ್ಲಿ ಕೆಲಸ ಮಾಡ್ತಿರತ್ತೆ. ಕೆಲವರು ಕಾರಣ ಲೋಕದಲ್ಲಿ ಕೆಲಸ ಮಾಡ್ಬೋದು, ಕೆಲವರು ಬುದ್ಧಿ ಲೋಕದಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಕೆಲವರು ಆತ್ಮ ಲೋಕದಲ್ಲಿ. ಆ ಲೋಕಕ್ಕೆ ನಮ್ಮ ಪ್ರಜ್ಞೆಯನ್ನ ಏರಿಸಿದ್ರೆ ಮಾತ್ರ ಅವರೊಡನೆ ನಾವು ಸಂಪರ್ಕವನ್ನ ಪಡ್ಕೊಳ್ಳೋದಿಕ್ಕಾಗತ್ತೆ. ಆಗ ಹೆಚ್ಚು ಪ್ರಯೋಜನವನ್ನ ಪಡ್ಕೊಳ್ಬಹುದು. ಒಬ್ಬ ವ್ಯಕ್ತಿಯು ಹೇಗೆ ಸರಿಯಾದ ಮಾರ್ಗದಲ್ಲಿ ಈ ಪರಿಪೂರ್ಣ ಜೀವಿಗಳನ್ನ ಸಂಪರ್ಕಿಸಬಹುದು ಅಂತ ಪ್ರಶ್ನೆ ಬಂದ್ರೆ, ನೆತ್ತಿಯ ಕೆಳಗಿರುವ ಅವ್ರನ್ನ ಹೇಗಪ್ಪ ನಾವು ಸಂಪರ್ಕಿಸ್ಬೇಕಂದ್ರೆ, ನೆತ್ತಿಯ ಕೆಳಗಿರುವ ಆ ಜ್ಯೋತಿ ಮೇಲೆ ಸಂಯಮ ಮಾಡುವುದರ ಒಂದೇ ಮಾರ್ಗ. ಅದು ಸಂಯಮ ಮಾಡಿದ್ರೆ ಅವ್ರ ಲೋಕಕ್ಕೆ ನಾವು ಹೋಗ್ತೀವಿ, ಅವರನ್ನ ಸಂಪರ್ಕಿಸ್ತೀವಿ. ನೋಡಿ, ಇಲ್ಲಿ ಆ ಲೋಕಕ್ಕೆ ಹೋಗ್ತೀವಿ ಅಂತಲ್ಲ, ನಮ್ಮ ಮೆದುಳಿನಲ್ಲಿ ಒಂದು ಅಂಗ ಇದೆ, ಪಿಟ್ಯುಟರಿ ಬಾಡಿ ಅಂತ ಕರಿತೀವಿ ಅದನ್ನ. ಅದು ನಮ್ಮ ಇದು ಬಹಳ ಮುಖ್ಯವಾದಂತದ್ದು, ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರಿತೀವಿ. ನಮ್ಮ ದೇಹದ ಬೇರೆ ಗ್ರಂಥಿಗಳು ಕೆಲಸ ಮಾಡ್ಬೇಕಾದ್ರೆ ಈ ಪಿಟ್ಯುಟರಿ ಗ್ರಂಥಿ ಬಹಳ ಸಹಾಯ ಮಾಡುತ್ತೆ. ಈ ಕ್ರಿಯೆಗಳಲ್ಲದೆ ಇದಕ್ಕೆ ಇನ್ನೊಂದು ಕೆಲಸ ಇದೆ. ಸಾಧಾರಣ ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರಿತೀವಿ ಪಿಟ್ಯುಟರಿ ಗ್ರಂಥಿಯನ್ನ. ಇದಲ್ಲದೆ ಸ್ಥೂಲ ಮೆದುಳಿಗೆ ಸೂಕ್ಷ್ಮ ಲೋಕಗಳಿಂದ ವಿಚಾರವನ್ನ ತಲುಪಿಸೋ ಕೆಲಸ ಕೂಡ ಅದು ಸೇತುವೆ ಅಂತ ಕೆಲಸ ಮಾಡುತ್ತೆ. ಸೂಕ್ಷ್ಮ ಲೋಕಗಳು, ಕಾಮಲೋಕ, ಇನ್ನು ಉನ್ನತ ಲೋಕಗಳು, ನಾನು ಆಗ್ಲೇ ಹೇಳಿದ್ವಲ್ಲ, ಅರೂಪ ಲೋಕ, ಬುದ್ಧಿ ಲೋಕದ ಪ್ರಜ್ಞೆಯಿಂದ ಆ ಮಹಾತ್ಮರ ಸಂಪರ್ಕವನ್ನ ಪಡ್ಕೊಳ್ಬೇಕಾದ್ರೆ ಈ ಪಿಟ್ಯುಟರಿ ಬಾಡಿ ಡೆವಲಪ್ ಆಗಿರ್ಬೇಕು. ಸಾಧಾರಣ ಮಟ್ಟದಲ್ಲಿ ನಮ್ಗೆ ಕೆಲಸ ಮಾಡೋದಲ್ಲ, ವಿಶೇಷವಾದ ರೀತಿಯಲ್ಲಿ ಬೆಳೆಸ್ಕೊಂಡ್ರೆ ಅಲ್ಲಿ ಅವರ ಸಂಪರ್ಕವನ್ನ ತಿಳ್ಕೊಂಡು ಸ್ಥೂಲ ಮೆದುಳಿಗೆ ನಾವು ತಿಳ್ಕೊಳ್ಳೋದಿಕ್ಕೆ ಸಾಧ್ಯವಾಗತ್ತೆ. ಅಂದ್ರೆ ಆಧ್ಯಾತ್ಮ ಲೋಕಗಳೊಡನೆ ಈ ವ್ಯಕ್ತಿ ಪಿಟ್ಯುಟರಿ ಗ್ರಂಥಿ ಬೆಳ್ಕೊಂಡಿದ್ರೆ ಸಂಪರ್ಕವನ್ನ ಬೆಳೆಸ್ಕೊಳ್ಳೋದಿಕ್ಕೆ ಸಾಧ್ಯವಾಗುತ್ತೆ. ಈ ಅಂಗವನ್ನ ಧ್ಯಾನದ ಮೂಲಕ ಕ್ರಿಯಾಶೀಲ ಮಾಡಿದಾಗ ಅದು ಉನ್ನತ ಮಟ್ಟದ ಮತ್ತು ಕೆಳಮಟ್ಟದ ಪ್ರಜ್ಞೆಗಳ ನಡುವೆ ಒಂದು ಸೇತುವೆಯಂತೆ ಕೆಲಸ ಮಾಡುತ್ತದೆ. ಆಗ ಮಾತ್ರ ನಿಜವಾಗಿಯೂ ಸಾಧಕನು ಸಿದ್ಧರ ಸಂಪರ್ಕವನ್ನ ಪಡೆಯಲಿಕ್ಕೆ ಸಾಧ್ಯವಾಗತ್ತೆ. ಇನ್ನೊಂದು ಶ್ಲೋಕ, ಪ್ರತಿಭಾದ್ವಂ ಸರ್ವಂ. ಇಲ್ಲಿ ಪ್ರತಿಭೆ, ಅಂತರ್ಬೋಧೆ ಇಂದ ಎಲ್ಲವೂ ಲಭಿಸುತ್ತೆ ಅಂತಕ್ಕಂಥದ್ದು. ನಾವು ಇಲ್ಲಿವರೆಗೂ ಏನ್ ಮಾಡಿದ್ವಿ, ಯೋಗ ಸೂತ್ರದಲ್ಲಿ ಕೊಟ್ಟಿರೋ ವಿಧಾನಗಳಲ್ಲದೆ ಏನು ಸಂಯಮ ಮಾಡುವುದು, ಆಮೇಲೆ ನಾವು ತಪಸ್ ಮಾಡೋದು, ಸಮಾಧಿ ಸ್ಥಿತಿಗೆ ಇರ್ತಕ್ಕಂಥದ್ದು, ಮಂತ್ರೋಚ್ಚಾರಣೆ, ಯಾವ್ದೋ ಬೇರೆ ಬೇರೆ ರೀತಿಯಿಂದ ನಾವು ಸಿದ್ಧಿಗಳನ್ನ ಪಡ್ಕೊಳ್ತೀವಿ, ಹೌದಾ? ಆದರೆ ಇಲ್ಲಿ ಹೇಳ್ತಕ್ಕಂಥದ್ದು ಯಾವ ಒಂದು ವಿಧಾನಗಳು ಇಲ್ಲದೆ ಸಿದ್ಧಿಗಳನ್ನು ಪಡೆಯಲು ಸಾಧ್ಯ ಅಂತ ಕರೀತಾರೆ. ಹೇಗಪ್ಪ? ಅದು ಅನೇಕರು ಪಡ್ಕೊಂಡಿದ್ದಾರೆ. ಉದಾಹರಣೆಗೆ ಹೇಳಿದ್ರೆ, ಭಕ್ತಿ ಅಥವಾ ಪ್ರೇಮ ಮಾರ್ಗವನ್ನ
ಅವಲಂಬಿಸುವ ಭಕ್ತನು ಉದ್ದೇಶ ಪೂರ್ವಕವಾಗಿ ಪ್ರಯತ್ನ ಮಾಡದಿದ್ರು ಅನೇಕ ಸಿದ್ಧಿಗಳನ್ನ ಸಹಜವಾಗಿ ಪಡೆದುಕೊಳ್ತಾನೆ. ಅಂದ್ರೆ ದೇವರನ್ನ ದರ್ಶನ ಮಾಡ್ತಾನೆ. ಕುಂಬಾರನಿಗೆ ವಿಠಲನ ದರ್ಶನ ಆಯ್ತಲ್ಲ ಹಾಗೆ ಹಾಗೆ ಭಕ್ತ ಕುಂಬಾರನಿಗೆ ಬಂತ ಹೇಳಿದ್ವಲ್ಲ. ಹೀಗೆ ಭಕ್ತಿ ಅಂತಕ್ಕಂಥದ್ದು ಪ್ರೇಮ ಮಾರ್ಗವನ್ನು ಯಾರು ಅವಲಂಬಿಸಿದಾರೋ ಇವು ಯಾವ್ದು ಸಮಾಧಿ ಸ್ಥಿತಿಗೆ ಹೋಗೋದಿಲ್ಲ, ಯಾವ ವಿಚಾರವನ್ನು ತಿಳ್ಕೊಳ್ಳೋದಿಲ್ಲ. ಆದ್ರೆ ಅವರಿಗೆ ಆ ದೇವರವನ್ನ ನೋಡ್ತಕ್ಕಂತ ಒಂದು ಸಿದ್ಧಿ ಅವ್ರಿಗೆ ಸಹಜವಾಗಿ ಬರುತ್ತೆ. ಇದು ಆಧ್ಯಾತ್ಮ ಪ್ರಜ್ಞೆಯ ಒಂದು ಸ್ಥಿತಿ. ಆ ಸಿದ್ಧಿ ಅಂತಕ್ಕಂಥದ್ದು ಒಂದು ಪ್ರಜ್ಞೆಯ ಸ್ಥಿತಿಗೆ ಏರಿದ್ರೆ ಯಾರೇ ಏರಿದ್ರು ಕೂಡ ಆ ಅದನ್ನ ನಾವು ಪಡ್ಕೊಳ್ಳೋಕ್ ಸಾಧ್ಯ. ಯಾವ ಮಾರ್ಗದಲ್ಲಾದ್ರೂ ಹೋಗ್ಬೋದು. ತಪಸ್ ಮಾರ್ಗದಲ್ಲಿ ಹೋಗ್ತೀರಾ, ಸಮಾಧಿ ಜ್ಞಾನ ಮಾರ್ಗದಲ್ಲಿ ಹೋಗ್ತೀರಾ, ರಾಜ ಮಾರ್ಗದಲ್ಲಿ ಹೋಗ್ತೀರಾ, ರಾಜಯೋಗ ಮಾರ್ಗದಲ್ಲಿ ಹೋಗ್ತೀರಾ, ಯಾವ್ದಾದ್ರು ಸರಿ. ಇಲ್ಲಿ ಭಕ್ತಿ ಮಾರ್ಗದಲ್ಲಿ ಕೂಡ ಹೋಗ್ಬಹುದು ಅಂತಕ್ಕಂಥದ್ದು ಹೇಳ್ತಾರೆ. ಮುಖ್ಯವಾಗಿ ಆ ಸ್ಥಿತಿಗೆ ಏರ್ಬೇಕು. ಯಾವುದು ನಿರ್ದಿಷ್ಟ ಪ್ರಜ್ಞಾ ಸ್ಥಿತಿಯನ್ನು ಮುಟ್ಟಿದರೆ ಅವನಿಗೆ ತನಗೆ ತಾನೇ ಆ ಸಿದ್ಧಿಗಳು ಪ್ರಾಪ್ತವಾಗುತ್ತೆ. ಕೇಳದೆ ಇದ್ರೂ ಬರುತ್ತೆ. ಭಕ್ತನು ತನ್ನ ಇಷ್ಟ ದೇವತೆಯೊಡನೆ ಪ್ರೇಮದ ಮೂಲಕ ಸಂಯೋಗ ಹೊಂದುವುದರ ಮೂಲಕ ಆ ಪ್ರಜ್ಞಾ ಸ್ಥಿತಿಯನ್ನು ಮುಟ್ಟುತ್ತಾನೆ. ಜ್ಞಾನಿಯು, ನಿಜವಾದ ಜ್ಞಾನಿಯು ಅವನು ಭಕ್ತನಲ್ಲ, ಅವನು ಜ್ಞಾನ ಮಾರ್ಗದವನು. ವಿವೇಕದ ಮೂಲಕ, ವಿವೇಕ ಅಂದ್ರೆ ಬುದ್ಧಿ, ಅದೇ ಸ್ಥಿತಿಯನ್ನು ಮುಟ್ಟಿದಾಗ ಆ ವಿವೇಕ ಅಂತಕ್ಕಂಥದ್ದು ಉದಿವಾಗೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಬುದ್ಧಿಮಟ್ಟದ ಪ್ರಜ್ಞೆಯಲ್ಲಿ ಕೂಡ ಆ ಪ್ರಜ್ಞಾ ಸ್ಥಿತಿಗೆ ನೇರ್ಬಹುದು. ನಾನಾ ಬಗೆಗಳ ಸಿದ್ಧಿಗಳು ಅಂತರ್ಗತವಾಗಿರುವ ಆ ಪ್ರಜ್ಞಾ ಸ್ಥಿತಿಯು ಯಾವ ಉಪಕರಣಗಳ ಸಹಾಯವೂ ಇಲ್ಲದೆ, ಅಂದ್ರೆ ಆ ಉನ್ನತ ಮಟ್ಟದ ಪ್ರಜ್ಞಾ ಸ್ಥಿತಿಗೆ ಏರಿದಾಗ ಭಕ್ತಿಯ ಮುಖಾಂತರ ಆಗ್ಲಿ, ಜ್ಞಾನದ ಮುಖಾಂತರವಾಗ್ಲಿ, ಯಾವುದೇ ಒಂದು ಕರ್ಮ ಮಾರ್ಗದ ಮುಖಾಂತರವಾಗ್ಲಿ ಹೋದ್ರೂ ಕೂಡ ಏನಾಗತ್ತೆ, ಯಾವ ಉಪಕರಣ ಸಹಾಯವಿಲ್ಲದೆ ನೇರವಾಗಿ ಸತ್ಯವನ್ನ ಅವನು ತಿಳ್ಕೊಳ್ಳೋದಿಕ್ಕೆ ಸಾಧ್ಯವಾಗತ್ತೆ. ಈ ಸಾಮರ್ಥ್ಯವನ್ನ ಈ ಸೂತ್ರದಲ್ಲಿ ಏನಂತಾಳೆ, ಪ್ರತಿಭಾ ಅಂತಂದ್ರೆ ಅಂತರ್ಬೋಧೆ, ಇಂಟ್ಯೂಷನ್, ಬುದ್ಧಿಶಕ್ತಿ ಅಂತ ಕರಿತೀವಲ್ಲ. ಯಾರು ಶಕ್ತಿಯನ್ನ ಆ ಬುದ್ಧಿ ಮಟ್ಟಕ್ಕೆ ಏರಿರ್ತಾರೋ ಅವ್ರಿಗೆ ಸತ್ಯ ಸಾಕ್ಷಾತ್ಕಾರ ಆಗತ್ತೆ. ಅಲ್ಲೇ ಜ್ಞಾನೋದಯ ಅಂತ ಹೇಳ್ತಕ್ಕಂಥದ್ದು. ಇದನ್ನು ಅತ್ಯುನ್ನತ ಆಧ್ಯಾತ್ಮಿಕ ಗ್ರಹಣ ಸಾಮರ್ಥ್ಯಕ್ಕೆ ಉಪಯೋಗಿಸಿದ್ದಾರೆ. ಈ ವಿಧದ ಗ್ರಹಿಕೆಯು ಇಂದ್ರಿಯಗಳಾಗಲನ್ನಾಗಲಿ ಮನಸ್ಸನ್ನಾಗಲಿ ಯಾವ ಉಪಕರಣವನ್ನು ಬಳಸಿಲ್ಲ. ಇಲ್ಲಿ ಇಂದ್ರಿಯಗಳಿಂದ ತಿಳ್ಕೊಂಡಿರೋದಲ್ಲ, ಮನಸ್ಸೂ ಇಲ್ಲ. ಎಲ್ಲಿದೆ ಪ್ರಜ್ಞೆ? ಅತ್ಯಂತ ಆಧ್ಯಾತ್ಮಿಕ ಉನ್ನತ ಮಟ್ಟದ ಪ್ರಜ್ಞಾಸ್ಥಿತಿಗೇರಿದ್ದಾನೆ. ಎಲ್ಲಿದೆ? ಬುದ್ಧಿ ಮಟ್ಟದ ಪ್ರಜ್ಞೆಯಲ್ಲಿದೆ. ಅದನ್ನೇ ಪ್ರಜ್ಞಾ ಅಂತ ಕರೀತಾರೆ. ಅದಕ್ಕೆ ತರ್ಕವಿಲ್ಲದೆ ಮನಸ್ಸಿನಲ್ಲಿ ಹೊಳೆದ ಸತ್ಯ, ಲಾಜಿಕ್, ಇಂಟ್ಯೂಷನ್, ಸಡನ್ ಆಗಿ ಒಂದು ಸತ್ಯ ಗೋಚರವಾಗ್ತಕ್ಕಂಥದ್ದು. ಈ ಪ್ರತಿಭೆಯ ಒಂದು ಪ್ರತಿಬಿಂಬ. ಈ ರೀತಿ ಉಪಕರಣವಿಲ್ಲದೆ ಗ್ರಹಣ ಸಾಮರ್ಥ್ಯ ಇದೆ ಎಂಬುದು ಈ ಸೂತ್ರದಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ. ಹೀಗೆ ಸಿದ್ಧಿಗಳನ್ನ ನಾವು ಕೋರಬಾರದು. ನಾವು ಹೋಗುವ ಮಾರ್ಗ ನಿಸ್ಪೃತೆಯಿಂದ ಆಧ್ಯಾತ್ಮಿಕ ಹಾದಿಯಲ್ಲಿ ಹೋದಾಗ ಸಾಧನೆ ಮಾಡ್ತಕ್ಕಂಥವನಿಗೆ ಸಹಜವಾಗಿ ಬರುತ್ತೆ. ಆ ಸಿದ್ಧಿಗಳನ್ನ ಪಡ್ಕೊಂಡು ಬಂದಿರೋದನ್ನ ಅದರಲ್ಲಿ ಮುಳುಗೋಗ್ಬಿಟ್ರೆ ಅವನು ಮುಂದುವರಿಯೋದಿಲ್ಲ. ಅಧ್ಯಾತ್ಮದ ಪಥದಿಂದ ಜಾರಿ ಬಿದ್ದ್ಬಿಡ್ತಾನೆ. ಆದ್ರಿಂದ ಬಹಳ ಎಚ್ಚರಿಕೆಯಿಂದ ಇಲ್ಲಿ ಬಹಳ ಹೇಳ್ತಾರೆ. ನಾವು ಮುಖ್ಯವಾಗಿ ಈ ಸಮಾಧಿ ಸ್ಥಿತಿಗೆ ಏರ್ಬೇಕಾದ್ರೆ ಪ್ರತ್ಯಾಹಾರವನ್ನ ನಾವು ಅಭ್ಯಾಸ ಮಾಡಿಕೊಂಡು ಏಕಾಗ್ರತೆಯನ್ನ ಹಂತ ಹಂತವಾಗಿ ಏರಿಸಿದಾಗ ಸಮಾಧಿ ಸ್ಥಿತಿಗೆ ಹೋಗ್ತೀವಿ. ಅದು ಸಮಾಧಿ ಸ್ಥಿತಿಗೆ ಹೋಗ್ತಕ್ಕಂತ ವ್ಯಕ್ತಿ ಯಾವ ಪ್ಲೇನ್ ಅಲ್ಲಿ ಇದ್ದಾನೆ? ಕೆಳ ಮನೋಲೋಕದಲ್ಲಿ ಸಮಾಧಿ ಸ್ಥಿತಿ ಆಗತ್ತೆ. ಉನ್ನತ ಮನಸ್ಸಿನ ಮಟ್ಟದಲ್ಲೂ ಸಮಾಧಿ ಸ್ಥಿತಿಗೆ ಇರ್ತಾನೆ. ಈ ಕೆಳಮಟ್ಟದ್ದೆಲ್ಲನೂ ಕೆಳಮಟ್ಟದ ಸಿದ್ಧಿಗಳಂತ ಕೇಳ್ತಾರೆ. ಈ ಉನ್ನತ ಮಟ್ಟದ ಮನಸ್ಸಿನ ಸಂಯಮ, ಬುದ್ಧಿಲೋಕದ ಸಂಯಮ, ಆತ್ಮಲೋಕದ ಸಮಯ, ಮುಂದಿನ ಶ್ಲೋಕಗಳು ಅವೆಲ್ಲ ಬರುತ್ತೆ. ಅವೆಲ್ಲ ಉನ್ನತ ಮಟ್ಟದ ಸಿದ್ಧಿಗಳು. ಅದು ನಿಸ್ವಾರ್ಥವಾಗಿದೆ, ಸಹಜವಾಗಿ ಬರುತ್ತೆ. ಆಗ ಅವನನ್ನ ಈ ಯೋಗ ಮಾರ್ಗದಲ್ಲಿ ಸುಲಭವಾಗಿ ಅವನನ್ನ ದಾಟ್ಕೊಂಡು ಹೋಗೋದಿಕ್ಕೆ ಸಹಾಯ ಮಾಡುತ್ತೆ ಅಂತ ಈ ಸೂತ್ರಗಳಿಂದ ನಾವು ತಿಳ್ಕೊಳ್ತಕ್ಕಂತ ವಿಚಾರ. ಇಲ್ಲಿಗೆ ಈ ದಿನದ ವಿಚಾರವನ್ನ ನಾನು ಇಲ್ಲಿಗೆ ನಿಲ್ಲಿಸ್ತೀನಿ. ಮುಂದೆ
ಹೃದಯದ ಮೇಲೆ ಕೆಲವು ಇದೆ. ಆ ಅವುಗಳನ್ನೆಲ್ಲ ಮುಂದೆ ಆ ತಿಳ್ಕೊಳ್ಳೋಣ. ಈಗ ನಾವು ದೇಹಾತ್ಮ ಮಟ್ಟದಲ್ಲಿರ್ತಕ್ಕಂಥ ಸಮಯವನ್ನ ಕೆಳಮಟ್ಟದ ಸಿದ್ಧಿಗಳು, ದೇಹಾತ್ಮಕ ಮೇಲಿನ ದೇಹಗಳಲ್ಲಿ ಸಂಯಮ ಮಾಡುವುದೆಲ್ಲ ಉನ್ನತ ಮಟ್ಟದ್ದು. ಅದು ಸಹಜವಾಗಿ ಬರುತ್ತೆ. ಅದಕ್ಕೆ ನಾವು ದಾಸರಾಗದೆ, ಆಶೆ ಪಡದೆ, ಅವುಗಳನ್ನ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೊಂಡು ನಮ್ಮ ಗುರಿ ಯಾವುದು? ಸತ್ಯ ಸಾಕ್ಷಾತ್ಕಾರಕ್ಕೆ ಹೋಗೋದಿಕ್ಕೆ ಮಾತ್ರ ಬಳಸ್ಕೋಬೇಕು. ಇನ್ನ ಅದರಲ್ಲಿ ನಾವು ಆ ಈ ಅದಕ್ಕೆ ಒಳಪಟ್ಟು ಅಲ್ಲೇ ನಿಲ್ಲಬಾರ್ದು ಅಂತಕ್ಕಂಥದ್ದು ಅಂಶವನ್ನ ಪತಂಜಲಿಯವರು ಬಹಳ ಸ್ಪಷ್ಟವಾಗಿ ಸಿದ್ಧಿಗಳ ಬಗ್ಗೆ ಈ ವಿಭೂತಿ ಪಾದ 18ನೇ ಶ್ಲೋಕದಲ್ಲಿ ವಿವರವಾಗಿ ತಿಳಿಸಿದ್ದಾರೆ. ಇಲ್ಲಿವರೆಗೂ ಕೇಳಿದ್ದೀರಾ? ಏನಾದ್ರೂ ಪ್ರಶ್ನೆಗಳಿದ್ರೆ ಅಥವಾ ಪ್ರಶ್ನೆಗಿಂತ ಕ್ಲಾರಿಫಿಕೇಶನ್ ಏನಾದ್ರೂ ಇದ್ರೆ ನನಗೆ ತಿಳಿದ ಮಟ್ಟಿಗೆ ತಿಳಿಸಲು ಪ್ರಯತ್ನ ಪಡ್ತೀನಿ. ಏನು ಪ್ರಶ್ನೆಗಳಿಲ್ಲ ಅಂತಂದ್ರೆ ನಾವು ಸಿದ್ಧಿಗಳ ಬಗ್ಗೆ ಅದನ್ನ ಹೊಂದುವುದು ಸಂಯಮ ಮಾಡುವುದರಿಂದ, ಸಂಯಮದ ತಂತ್ರವನ್ನ ನಾವು ವೈಚಾರಿಕವಾಗಿ ತಿಳ್ಕೊಂಡಿದ್ವಿ. ಇದನ್ನ ನಾವೇ ಸ್ವಂತ ಸಾಧನೆ ಮಾಡಿ ಅನುಭವ ಪಡ್ಕೊಂಡು ಅವುಗಳನ್ನ ಸಹಜವಾಗಿ ಬಂದಾಗ ನಮ್ಮ ಯೋಗ ಸಾಧನೆಯಲ್ಲಿ ಇವುಗಳು ಸಹಾಯವಾಗುತ್ತೆ ಅನ್ನೋದನ್ನ ಮನದಟ್ಟು ಮಾಡ್ಕೊಳ್ಬೇಕು. ಯಾವುದೇ ಸಿದ್ಧಿಗಳಿಗೂ ನಾವು ಆಸೆಗೆ ಒಳಪಡಬಾರ್ದು. ಅವು ನಮಗೆ ಅಪಾಯವನ್ನ ತಂದುಕೊಡುತ್ತೆ. ನಮಗೆ ಜ್ಞಾನ ಮಾರ್ಗ ನಮ್ಮನ್ನ ಯೋಗ ಪಥದಲ್ಲಿ ಹೋಗೋದಕ್ಕೆ ಅವು ಅಡಚಣೆ ಉಂಟು ಮಾಡುತ್ತೆ ಅಂತ ತಿಳ್ಕೊಂಡು ಈ ವಿಚಾರವನ್ನ ಪತಂಜಲಿ ಯಾಕೆ ಹೇಳಿದ್ದಾರೆ ಅಂದ್ರೆ, ಮುಂದೆ ಬಂದಾಗ ಏನೇನ್ ಬರುತ್ತೆ, ಅವುಗಳು ಹೇಗೆ, ಏನು ಅದರಿಂದ ತೊಂದರೆ ಆಗತ್ತೆ, ಏನು ಉಪಯೋಗ ಆಗತ್ತೆ ಅನ್ನತಕ್ಕಂಥದ್ದು ಈ ವಿವರಣೆಯಲ್ಲಿ ತಿಳಿಸಿದ್ದಾರೆ. ಇಲ್ಲಿವರೆಗೂ ಸಾವಕಾಶವಾಗಿ ಕೇಳಿದಂತ ನಿಮ್ಮೆಲ್ರಿಗೂ ವ್ಯವಸ್ಥಾಪಕ ಮಾಡಿದಂತ ತಾಂತ್ರಿಕ ವರ್ಗದವರಿಗೂ ಅಭಿನಂದನೆಗಳನ್ನ ಅರ್ಪಿಸುತ್ತಾ, ಪ್ರೊಫೆಸರ್ ಶಿಂದೆ ಅವರಿದ್ದಾರೆ ನಮ್ಮ ಜೋಡಿಗೆ. ಮುಂದೆ ಬುಧವಾರನೇ ಕಾರ್ಯಕ್ರಮ ಇದೆ. ಈ ಒಂದು ಯೋಗ ವಿಜ್ಞಾನದ ಕಾರ್ಯಕ್ರಮ ಮುಂದಿನ ಗುರುವಾರ ನಡೆಯಲ್ಲ.